ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ನಾಟ್ಯದ ಅಧಿದೈವವೆನಿಸಿದ ನಟರಾಜ ವಿಶ್ವದ ಹೆಚ್ಚು ಪ್ರಚಲಿತ ಜನಪ್ರಿಯ ಲೋಹಶಿಲ್ಪ. ಇಂದಿಗೆ ವಿಶ್ವದಲ್ಲಿ ಹೆಚ್ಚು ಮಂದಿಯ ಮನ ಮಂದಿರಗಳಲ್ಲಿ, ಸಂಸ್ಥೆಯ ಸಂಘಟನೆಗಳಲ್ಲಿ ಜನಪ್ರಿಯನಾಗಿ ನಿತ್ಯ ಬೆಳಗುವ ಮೂರ್ತಿ ನಟರಾಜ. ನಟರಾಜನು ಶಿಲ್ಪಶಾಸ್ತ್ರದ ಪ್ರಕಾರವೂ ಉತ್ಕೃಷ್ಟವಾದ ಕೃತಿ ಎಂದು ಸ್ವೀಕೃತನಾಗಿದ್ದಾನೆ. ನಟರಾಜ ಶಿಲ್ಪಗಳಿಗೆ ಸರಿಸಾಟಿಯಾದ ಲೋಹಶಿಲ್ಪಗಳು ಪ್ರಪಂಚದಲ್ಲಿ ಬಿಡಿ, ಈ ಭಾರತದಲ್ಲೂ ವಿರಳ ಎಂದರೆ ತಪ್ಪಲ್ಲ. ನಟನಿಗೂ ನಟರಿಗೂ ರಾಜನಾದವನು ನಟರಾಜ ಎಂಬಲಿಗೆ ಶಿವನೂ ಒಬ್ಬ ನಟನೆ, ಅದರಲ್ಲೂ ಆತ ಮಹಾನಟ. ವಿಶೇಷವೆಂದರೆ ನಟರಾಜನ ಈ ಲೋಹ ಪ್ರತಿಮೆಯು ವಿಕಸನಗೊಂಡಿದ್ದೇ ಶೈವ ಸಂಸ್ಕೃತಿಯ ಸ್ವರ್ಣ ಯುಗವೆಂದೇ ಕರೆಯಲ್ಪಡುವ ಪ್ರತ್ಯಭಿಜ್ಞಾನ ಶೈವ ದರ್ಶನದ ಕಾಲಕ್ಕೆ. ಅದು ಚೋಳರ ಆಧಿಪತ್ಯದ 850-955 ಸಾಮಾನ್ಯ ಶಕದ ಆಸುಪಾಸಿನ ಕಾಲ. ದೊರೆ ಪಾರಾಂತಕನ ರಾಜ್ಯಭಾರದಲ್ಲಿ ನಟರಾಜ ಮೂರ್ತಿಯ ನಿಶ್ಚಿತ ವಿನ್ಯಾಸ ಮೂಡಿತು. ಕರ್ನಾಟಕದಲ್ಲಿ ಲಭ್ಯವಿರುವ ಅತ್ಯಂತ ಎತ್ತರದ ನಟರಾಜನ ಲೋಹಶಿಲ್ಪವು ಚೋಳರ ಕಾಲಕ್ಕೆ ಅಂದಾಜು ಆಸುಪಾಸು 11ನೇ ಶತಮಾನಕ್ಕೆ ಸೇರಿದೆಯಂತೆ. ಇದು ಕೋಲಾರ ಜಿಲ್ಲೆಯ ನರಸಾಪುರದ ಬಾಣೇಶ್ವರ ದೇಗುಲದಲ್ಲಿ ಇಂದಿಗೂ ಪೂಜಿಸಲ್ಪಡುತ್ತಾ ಇದೆ. ಆದರೆ 5ನೇ ಶತಮಾನಕ್ಕೆ ಸೇರುವ ಅಮರಕೋಶದಲ್ಲಿ ನರ್ತನ ಶಿವನನ್ನ ಮಹಾನಟನೆಂದ ಉಲ್ಲೇಖವಿದೆಯೇ ವಿನಃ ನಟರಾಜನೆಂಬ ಹೆಸರು ಶಿವನಿಗೆ ಮೊದಲು ಎಲ್ಲಿಯೂ ಕೇಳಿಬರುವುದಿಲ್ಲ. ನಟರಾಜನೆಂಬ ಅಭಿಧಾನ ಒದಗುವುದು ಮಧ್ಯಯುಗದ ಕಾಲದಲ್ಲಿ. ನಟರಿಗೆ ರಾಜನಾದವನ್ನೇ ನಟರಾಜ ಅಂದರೆ ನರ್ತನದ ಅಧಿದೇವತೆ ಎಂಬರ್ಥದಲ್ಲಿ ಈ ಪದದ ಬಳಕೆ ಬಂದಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ. 4 ಕೈಯ ನಟರಾಜನ ಶಿಲ್ಪಗಳಿಗಿಂತ ಮೊದಲು ಶಿವನ ನಾಟ್ಯ ಶಿಲ್ಪಗಳು ಹೆಚ್ಚಾಗಿ ತೋರಿಬರುವುದು 8, 10, 18 ಮೊದಲಾದ ಹಲವು ಕೈಗಳ ಮೂಲಕ. ಇಂಥ ಶಿಲ್ಪಗಳು ಹಲವು ಆಯುಧ, ವಾದ್ಯ, ಕರಣ, ಅಂಗಹಾರಗಳೆಂಬ ನಾಟ್ಯದ ಚತುರ್ವಿಧ ಅಭಿನಯಗಳೆಲ್ಲದಕ್ಕೂ ಅವಕಾಶ ಕಲ್ಪಿಸಿವೆ. ಸಾಮಾನ್ಯ ಶಕ 5ನೇ ಶತಮಾನದ ಗುಪ್ತರ ಕಾಲಕ್ಕೆ ಸೇರುವ ಭೂಮರ ಶಿವದೇಗುಲದ ಒಂದು ನೃತ್ಯ ಶಿವನ ಭಿತ್ತಿಶಿಲ್ಪ ಮತ್ತು ಸಿರಪುರದ ಅಷ್ಟಭುಜ ನರ್ತನ ಶಿವ ಎಲ್ಲ ಇದೇ ವರ್ಗದವು. ವಿಶೇಷವೆಂದರೆ 9ನೇ ಶತಮಾನದ ಅನಂತರಕ್ಕೆ ಶಿವನ ಬಾಹು ಅಂದರೆ ಕೈಯ ಸಂಖ್ಯೆಗಳು ಕಡಿಮೆಯಾಗುತ್ತಾ 4 ಕೈಗಳಿಗೆ ಮಿತಿ ಒದಗಿರುವ ಸೂಚನೆ ಸಂಶೋಧನೆಗಳಿಂದ ತಿಳಿದುಬರುತ್ತೆ. ಆಮೇಲಿನ ವಾಕಾಟಕ ಮತ್ತು ರಾಷ್ಟ್ರಕೂಟರ ಎಲ್ಲೋರ ಎಲಿಫೆಂಟಾ, ಗಂಗರ ಮತ್ತು ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿರುವ ನಾಟ್ಯ ಶಿವನ ಶಿಲ್ಪಗಳು ಈ ನಟರಾಜನಿಗೆ ಸಮೀಪವೆನಿಸುವಂಥ ವಿನ್ಯಾಸವುಳ್ಳವು. ಈಗಾಗಲೇ ಚಾಲ್ತಿಯಲ್ಲಿರುವ 7-8ನೇ ಶತಮಾನಕ್ಕೆ ಸೇರುವ ಶಿಲ್ಪಶಾಸ್ತ್ರ ಗ್ರಂಥ, ಪುರಾಣಗಳು ಇದಕ್ಕೆ ಪೂರಕ ಸಾಕ್ಷಿ. ನಟರಾಜ ಮೂರ್ತಿಯು ಷಟ್ಕೋನದ ರೇಖಾ ವಿನ್ಯಾಸಕ್ಕೆ ಒಳಪಡುತ್ತೆ. ಮೈಯು ಮಧ್ಯಭಾಗ, ತಲೆ ಮತ್ತು ಮೇಲಿನ 2 ಕೈಗಳು, ಮೇಲಿನ 3 ಕೋನಗಳನ್ನು, ಅಪಸ್ಮಾರ ಅನ್ನುವಂತಹ ಒಬ್ಬ ದೈತ್ಯನನ್ನ ಮೆಟ್ಟಿದ ಪಾದ ಕೆಳಗಿನ ಕೋನವನ್ನು, ಎತ್ತಿದ ಕುಂಚಿತ ಪಾದ ಮತ್ತು ನರ್ತಿಸುವಾಗ ನಟರಾಜನ ವಸ್ತ್ರ ಹರಡಿದ್ದು ಮತ್ತೆರಡು ಕೋನಗಳನ್ನು ಹೊಂದಿದೆ. ಈ ವಿನ್ಯಾಸದ ಪರಿಪಕ್ವತೆಗೆ ನಟರಾಜ ಲೋಹಶಿಲ್ಪದ ಗುಣಮಟ್ಟದ ಸೂಚಕ ಕೂಡ. ನಟರಾಜನ ಕಿರೀಟದ ತುದಿಗೆ ಹಾಲು ಹೊಯ್ದರೆ ಅದು ಈ ಎಲ್ಲ ಕೋನಗಳಿಗೂ ಹರಡುವಂತೆ ಹರಿಯಬೇಕು. ಆಗಲೇ ಅದು ಉತ್ತಮ ಶಿಲ್ಪ ಎನ್ನುವುದು ನಿರ್ಣಯ ಆಗುತ್ತೆ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ನಟರಾಜನ ರೂಪ ಗುಣಗಳನ್ನು ವರ್ಣಿಸೋದಾದರೆ ಆತ ಜಟಾಜೂಟ. ಜಟಾಭಾರದಲ್ಲಿ ಅರ್ಕ ಹೂವು, ಜಟೆಯ ಹಿಂದೆ ಬೆಂಕಿಯ ಕೆನ್ನಾಲಿಗೆ, ಗಂಗೆಯ ಅರ್ಧಚಂದ್ರ, ಕೊರಳ ಸುತ್ತ ಹಾವು ಹೆಡೆಯಾಡ್ತಾ ಇದೆ, ವ್ಯಾಘ್ರ ಅಥವಾ ಗಜ ಚರ್ಮಾಂಬರಧರ, ಹೊದೆದ ವಸ್ತ್ರ ಎಡಬಲಕ್ಕೂ ಹಾರಾಡ್ತಾ ಇದೆ, ಕಂಕಣ, ಭುಜಕೀರ್ತಿ, ಗೆಜ್ಜೆಗಳಿಂದ ಸುಶೋಭಿತನಾದವನು. ಹಿಂದಿನ ಎಡಗೈಯಲ್ಲಿ ಬೆಂಕಿ, ಬಲಗೈಯಲ್ಲಿ ಡಮರು, ಎಡಗೈ ಮುಂದಿನದು ಲತಾಹಸ್ತ, ಬಲಗೈ ಅಭಯ ಮುದ್ರೆ, ಬಲಗಿವಿಯಲ್ಲಿ ಮಕರ ಕುಂಡಲ, ಎಡಗಿವಿಯಲ್ಲಿ ಸ್ತ್ರೀಯರಿಗೊಪ್ಪುವ ಪತ್ರಕುಂಡಲ. ಯಜ್ಞೋಪವೀತಧಾರಿಯಾದರೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಎಡಗಡೆಯ ಭಾಗದಲ್ಲಿ ಸ್ತ್ರೀ ಸಹಜವಾಗಿರುವ ರೂಪು ಆತನಲ್ಲಿದೆ. ಎಡಗನ್ನೆಯ ಮೇಲೆ ನಗುವಿನ ಚಿಕ್ಕ ಕುಳಿ, ಎಡಹುಬ್ಬು ಕಿಂಚಿತ್ ಎತ್ತರಕ್ಕೆ ನಿಂತಿದೆ. ಎಡಗೈ ಎಡಗಾಲುಗಳಲ್ಲಿ ಸ್ತ್ರೀ ಸಹಜ ಆಕಾರ ಉಗುರುಗಳು ಕೆಲವು ನಟರಾಜನ ಶಿಲ್ಪಗಳಲ್ಲಿದ್ದಾವೆ. ಶಿವನದ್ದು ಸ್ವಚ್ಛ ಸುಂದರ ಧವಲ ರೂಪ.
ಆದರೆ ಆತ ಉಗ್ರ, ಸೌಮ್ಯ, ತನ್ನೊಳಗೆ ಆವಾಹಿಸಿಕೊಂಡಿರುವವನು ಹೌದು. ಅರ್ಧನಾರೀಶ್ವರ ತತ್ವದ ಹಿನ್ನೆಲೆ ಈ ನಟರಾಜ ಶಿಲ್ಪದಲ್ಲಿ ಕಾಣುತ್ತದೆ. ಇಂತಿಪ್ಪ ನಟರಾಜನು ಎಡಕಾಲನ್ನು ವಿಲಾಸಯುಕ್ತವಾಗಿ ಎತ್ತಿ ಬಲಪಾರ್ಶ್ವಕ್ಕೆ ಒಯ್ದು ನಿಲ್ಲಿಸಿ ಕುಂಚಿತ ಪಾದ ಪದ್ಮನಾಗಿದ್ದಾನೆ. ಕಮಲ ಪೀಠದ ಮೇಲೆ ಹೆಡಬಿಟ್ಟ ಸರ್ಪ ಬೋರಲಾಗಿ ಬಿದ್ದಿರುವ ಅಪಸ್ಮಾರ ದೈತ್ಯನ ಮೇಲೆ ಕರ್ಣಬದ್ಧನಾಗಿ ಆತ ನಾಟ್ಯವಾಡುತ್ತಿದ್ದಾನೆ. ಶಿವ ವಾಚ್ಯನೂ ಹೌದು, ಸೂಚ್ಯನೂ ಹೌದು. ಸೂರ್ಯ ಸಂಕೇತವಾಗಿ ಅರ್ಕಪುಷ್ಪ, ಕಪಾಲ, ಅಮೃತತ್ವವನ್ನು ಸೂಚಿಸುವ ಚಂದ್ರ, ಜೀವನೋತ್ಸಾಹದ ಗಂಗೆ, ಕುಂಡಲಿನಿ ಶಕ್ತಿಯ ಪ್ರತೀಕವಾದ ಹೆಡೆಬಿಚ್ಚಿದ ಸರ್ಪ, ಪ್ರಕೃತಿಯ ನಿರಂತರತೆ, ಓಂಕಾರವನ್ನು ಸೂಚಿಸುವ ಅಗ್ನಿವರ್ತುಲ, ಚಿತ್ಪ್ರಭಾವಳಿ, ಜೀವವನ್ನು ಸಂಸಾರ ಬಂಧನದಿಂದ ಬಿಡಿಸಿ ಮುಕ್ತಿಗೊಯ್ಯುವ ಕುಂಚಿತ ಪಾದ, ಜೀವನಿಗೆ ಊರ್ಧ್ವಾಗಮನದ ಆಶ್ವಾಸನೆ ಕೊಡುವ ಸೂಚನೆ ಎಂಬಂತಿರುವ ಅಭಯ ಮತ್ತು ಗಜಹಸ್ತ, ಹೀಗೆ ಹಲವು ಸಂಕೇತಗಳು ನಟರಾಜ ಶಿಲ್ಪದಲ್ಲಿರುತ್ತದೆ. ಸೃಷ್ಟಿ ಕಾರ್ಯವೆಂದರೆ ಹಾಗೆ ಆನಂದಾತಿಶಯದಿಂದ ನಡೆವ ನರ್ತನಾದು. ಲಯವೋ ಸೃಷ್ಟಿಯನ್ನು ಅನುಸರಿಸುತ್ತದೆ. ಶಿವ ಆಗ ಸೃಷ್ಟಿಕಾರಕನೂ ಹೌದು, ಲಯಕಾರಕನೂ ಹೌದು. ಅವನ 2 ಅರೆ ತೆರೆದ ಕಣ್ಣುಗಳು ಸೂರ್ಯಚಂದ್ರರ ಪ್ರತೀಕವಾಗಿ ಆತ್ಮಜ್ಞಾನವನ್ನ ಅರಸಿದರೆ, 3ನೆಯ ಜ್ಞಾನ ದರ್ಶನದ ಕಣ್ಣು ಅಗ್ನಿಯದ್ದು. ಅಜ್ಞಾನದ ಅಪಸ್ಮಾರನನ್ನ ತುಳಿದು ಕುಣಿಯುವ ಲಯಕಾರಕನ ಎಡಗೈಯ ಅಗ್ನಿಜ್ವಾಲೆಯು ಲಯದ ದ್ಯೋತಕ. ಅದೇ ನಾದದ ಆರಂಭ ಸ್ವರೂಪವಾದ ಡಮರು ಸೃಷ್ಟಿ ಮತ್ತು ಶಬ್ದ ಪ್ರಕ್ರಿಯೆಯ ಚಾಲನೆಗೆ ಸಾಕ್ಷಿ. ನಾದದ ಕಡೆಗೆ ವಾಲಿರುವ ಆತ ನಾದಬ್ರಹ್ಮ. ಏಕಕಾಲಕ್ಕೆ ಸಂಹಾರ ಮೂರ್ತಿಯೂ ಹೌದು, ನಾದಯೋಗಿಯೂ ಹೌದು. ಶಿವನ ಈ ನಟರಾಜ ಮೂರ್ತಿಯ ರೂಪು ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಭಾವ, ಅನುಗ್ರಹವೆಂಬ ಪಂಚಕ್ರಿಯೆಗಳ ಪ್ರತೀಕ. ಇಂತಹ ಶಿವನ ರೂಪವನ್ನು ನಂದಿಕೇಶ್ವರನ ಅಭಿನಯ ದರ್ಪಣವು ಬಹು ಸೊಗಸಾಗಿ ಚಿತ್ರಿಸಿದೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವ ವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತಂ ನುಮಃ ಸಾತ್ವಿಕಂ ಶಿವಂ. ಭುವನವೇ ಶಿವನಿಗೆ ಆಂಗಿಕ, ವಾಕ್ಮೂಲವಾದದ್ದೆಲ್ಲವೂ ಆತನ ವಾಚಿಕ, ಚಂದ್ರ ತಾರಾದಿಗಳೇ ವೇಷಭೂಷಣಾದಿಗಳು, ಸತ್ವವೇ ಸ್ವತಃ ಶಿವ. ಆತನಿಗೆ ನಾವೆಲ್ಲರೂ ವಂದಿಸುವ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ನಟರಾಜನ ಪ್ರತಿಮೆಯ ವಿಕಾಸಕ್ಕಿಂತಲೂ ಮುಂಚಿನದ್ದು ನಮ್ಮ ಕರ್ನಾಟಕದಲ್ಲೂ ಕಾಣಸಿಗುವ ಮಹಾನಟ ಶಿಲ್ಪ. ಬದಾಮಿ ಚಾಳುಕ್ಯರ ರಾಜ್ಯಭಾರ ಸಾಮಾನ್ಯ ಶಕ 560ಕ್ಕೆ ಈ ಮಹಾನಟನನ್ನ ಕಟೆಯಲಾಗಿದೆ. ಮಹಾನಟನ ಶಿಲ್ಪ ಆಗಮ ಪ್ರಕಾರವಾಗಿಯೋ ಅಥವಾ ದೇವಾಲಯದ ಒಳಗಿದ್ದೋ ಪೂಜೆಗೆ ಒಳಪಟ್ಟಿಲ್ಲ. ಏನಿದ್ದರೂ ಮಹಾನಟ ನಮ್ಮ ಭಾವಾರಾಧನೆಗೆ ಮಾತ್ರ ದಕ್ಕುತ್ತಾನೆ. ಆಲಯಾಲಂಕಾರವೇ ಈತನ ನಿರ್ಮಾಣದ ಉದ್ದೇಶ. ಮಹಾನಟ ನಟನೂ ಹೌದು, ನಟ ಸೇವ್ಯನೂ ಹೌದು. ನಟರಿಗೆ ನಟನಾದ್ದರಿಂದ ಮಹಾನಟ. ಓಜೋಗುಣ ಮಹಿಮಾನ್ವಿತ. ಈತ ಮನುಜ ರೂಪವನ್ನು ಆಶಯದಲ್ಲಿ ತೋರುತ್ತಲೇ ಆಕೃತಿಯಲ್ಲಿ ದೈವತ್ವದ ಅಲೌಕಿಕತೆಯನ್ನು ತೋರಿಕೊಂಡವನು. ಚಳುಕ್ಯ ಕಾಲದ ಅಚಲನೆಂಬ ನಾಟ್ಯ ಕಲಾವಿದನೋರ್ವನ ಹಿರಿಮೆಯನ್ನು ನಾಟ್ಯ ದೇವನನ್ನಾಗಿಸಿ ಕಟೆದಿದ್ದಾರೋ ಎಂದು ಅನಿಸುತ್ತದೆ. ಹಾಗಾಗಿಯೇ ಮಹಾನಟನ ಭಾವಪ್ರಕಾಶದಲ್ಲಿ ಬಹುತ್ವವು ಬಹಳ. ನಾಟ್ಯಶಾಸ್ತ್ರದ ಪಾದಭೇದಗಳಲ್ಲಿ ಒಂದಾದ ಅಗ್ರತಲ ಸಂಚರವನ್ನು ಕಾಲಲ್ಲಿ ನುಡಿಸುತ್ತಾ ಕಾಲವನ್ನು ನಡೆಸುವವನು ಈ ಮಹಾನಟ. ಆತನು ಪಾಶಾಂಕುಶ, ಅಕ್ಷಮಾಲೆ, ಏಕತಂತಿ ವೀಣೆ, ಡಮರು, ಪಿನಾಕ, ತ್ರಿಶೂಲಧರ. ತನ್ನ 3 ಹಸ್ತಗಳಲ್ಲಿ ಆಯುಧಗಳನ್ನು, 2 ಕೈಗಳಿಂದ ಸರ್ಪವನ್ನು, ತಲಾ 4 ಕೈಗಳಲ್ಲಿ ಕರ್ಣಗಳನ್ನು ತೋರಿದ್ದಾನೆ. ಬಲಭಾಗ ಸೊಂಟವು ಉದ್ವಾಹಿತವೆಂಬ ಲಕ್ಷಣಕ್ಕೆ ಒಪ್ಪುವಂತೆ ಎತ್ತರಿಸಿದೆ. ಈತ ತ್ರಿಭಂಗಿಯ ಆಯದಲ್ಲಿದ್ದಾನೆ. ನಟರಿಗೊಪ್ಪುವ ಕಂಠಾಭರಣ, ಯಜ್ಞೋಪವೀತ, ರುದ್ರಾಕ್ಷಿಮಾಲೆ, ಕಟ್ಯಾಭರಣ, ಕಟಿಸೂತ್ರ, ಕಡಗ, ತೋಳಬಂದಿಗಳಿಂದ ಸರ್ವಾಭರಣಾಲಂಕೃತನಾಗಿದ್ದಾನೆ. ಅಲ್ಲಿಗೆ ಈತ ರಸಾವೇಶನಾದ ಶೃಂಗಾರ ಶಿವನೂ ಹೌದು ಎನಿಸುತ್ತದೆ. ಮಹಾನಟನಿಗೆ 18 ಕೈಗಳಿವೆ. ಅವುಗಳಲ್ಲಿ ಆಯುಧ, ಉಪಕರಣ ಮತ್ತು ನೃತ್ಯಹಸ್ತಗಳನ್ನು ಅಳವಡಿಸಿಕೊಂಡಿದ್ದಾನೆ. ಕರ್ಣಚಲನೆಗಳನ್ನು ಗುರುತಿಸುವಂತೆ ಆರಂಭಿಕ, ಮಧ್ಯ, ಅಂತಿಮ ಭಂಗಿಗಳು ನಿರ್ದಿಷ್ಟವಾಗಿವೆ. ಆ ಕರ್ಣಗಳಲ್ಲಿ ಲೋಕವೃತ್ತಾನುಕರಣವೂ ಇದೆ. ಅಂತೆಯೇ ಲೋಕವೂ ಈತನ ಕರ್ಣಾಧೀನ. ಭೂವ್ಯೋಮಗಳನ್ನಾವರಿಸಿ ನಿರಂತರ ನರ್ತನವಾಡುತ್ತಲಿರುವಂತೆ ಆತನ ಪ್ರತಿಕೃತಿ ಇದೆ. ಆತ ಹಿಡಿದಿರುವ ಹಸ್ತಮುದ್ರೆಗಳಲ್ಲೂ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಪ್ರಕಾರ ಮಾಡಿದಾಗ 81 ಬಗೆಯನ್ನು ಏರ್ಪಡಿಸಬಹುದು.
ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಧನಾರೀಶ್ವರನ ಚೆಲುವು ಮಹಾನಟನದ್ದು. ಶಿವ ಮತ್ತು ಶಿವೆಯರ ಭಾವ ಸಮಾಗಮದ ಬ್ರಾಹ್ಮೀ ಸ್ಥಿತಿಯದು. ಇದರಿಂದ ಆ ಕಾಲಕ್ಕೆ ನಾಟ್ಯವೆಂಬುದು ಲಿಂಗಭೇದಾತೀತವಾಗಿ ಇತ್ತೆಂಬ ಸತ್ಯವೂ ಅರಿವಾಗುತ್ತದೆ. ತಾಂಡವ ಮತ್ತು ಲಾಸ್ಯವೆಂಬ ಹೆಸರಿನ ಉದ್ಧತ ಮತ್ತು ಸುಕುಮಾರ ಸ್ಥಿತಿಯ ಸಮಾಹಾರಣೀತ. ಇಡೀ ಶಿಲ್ಪದಲ್ಲಿ ತಾಂಡವವು ಅಂದರೆ ಉದ್ಧತವು ಬಲದಿಂದಲೂ, ಸುಕುಮಾರ ಅಂದರೆ ಲಾಸ್ಯವು ಎಡಭಾಗದಿಂದಲೂ ತೋರಿಕೊಳ್ಳುವಂತೆ ಶಿಲ್ಪ ವಿನ್ಯಾಸವಾಗಿದೆ. ಬಲಪಾದ ಉದ್ಧತವಾದರೆ ಎಡಪಾದ ಸುಕುಮಾರ. ಚಳುಕ್ಯ ಶೈಲಿಗೊಪ್ಪುವಂತೆ ಕಟ್ಟೆದ ಚೆಲುವ ಜಟಾಮುಕ್ಕುಟ ಆತನದ್ದು. ಅದರಲ್ಲಿ ದೇವಿಯು ಅಂತರ್ಗತಳಾಗಿದ್ದಾಳೇನೋ ಎಂಬ ಭಾವವೂ ತೋರುತ್ತದೆ. ಕಣ್ಣು, ಮುಖ, ಕಿವಿ, ಕರ್ಣಕುಂಡಲ, ವಾದ್ಯ ಉಪಕರಣಗಳಲ್ಲೂ ದ್ವೈತವೂ ಅದ್ವೈತವಾದ ಸೂಚನೆಗಳಿವೆ. ಹಿಂಬದಿಯಿಂದ ಶಿವನನ್ನು ಬಳಸಿದ ನಂದಿಕೇಶ್ವರನು ತನ್ನೊಡೆಯನನ್ನು ಹೊತ್ತು ನರ್ತಿಸುವವ. ಎಡಗಡೆಗೆ ನೃತ್ಯವನ್ನು ಮಾಡುವಂತಿರುವ ಗಜಮುಖನೂ ಇದ್ದಾನೆ. ಅವನ ಪಕ್ಕಕ್ಕೆ ಅವನದ್ಧವಾದ್ಯ ಊರ್ಧ್ವಕವನ್ನು ನುಡಿಸುವ ವ್ಯಕ್ತಿಯು ನಾರ್ಧನೋ ಅಥವಾ ಶಿವಗಣವೋ ಆಗಿರುವಂತೆ ತೋರುತ್ತದೆ. ಅಲ್ಲಿಗೆ ಶಿವನು ಮುರಜಾಧಿಪನೆಂಬ ಸಂಕೇತ ಸಿಗುತ್ತದೆ. ಶಿಲ್ಪಿಯ ಭಾವಗುಣ ಗಾತ್ರಗಳನ್ನು ಚೆನ್ನಾಗಿಯೇ ಪರೀಕ್ಷಿಸಿದ್ದಾನೆ ಶಿವ. ಬಾದಾಮಿಯಿಂದ 35 ಕಿಲೋಮೀಟರ್ಗಳ ಅಂತರದಲ್ಲಿ ಐಹೊಳೆಯ ರಾವಳಫಡಿಯ ಗುಹೆಯಲ್ಲಿ ದಶಭುಜದಲ್ಲಿ ಕರ್ಣಧರನಾದ ಮತ್ತೊಬ್ಬ ಮಹಾನಟನಿದ್ದಾನೆ. ಈತನಲ್ಲೂ ಬಾದಾಮಿಯ ಮಹಾನಟನಂತೆಯೇ ನೃತ್ತಹಸ್ತ, ಸ್ಥಾನಕ, ರೇಚಕ, ಕರ್ಣಗಳನ್ನು ಗುರುತಿಸಬಹುದು. ಈತನ ಸುತ್ತಲಿಗೆ ಸಪ್ತಮಾತ್ರಿಕೆಯರಿದ್ದು ಅವರು ನಾಟ್ಯದ ಕರ್ಣಚತುರೆಯರು. ಈತನನ್ನು ನೋಡಿದರೆ ಬಾದಾಮಿಯ ಅಷ್ಟದಶಭುಜ ಮಹಾನಟನ ಆಕೃತಿಯ ಸ್ಪಷ್ಟತೆಗೆ ಪೂರ್ವಭಾವಿಯಾಗಿ ಪ್ರಯೋಗಕ್ಕೆ ಈ ಗುಹೆಯಲ್ಲಿ ಶಿಲ್ಪವನ್ನು ಮೊದಲು ರಚಿಸಿದ್ದಿರಬೇಕು. ಒಂದರ್ಥದಲ್ಲಿ ಮಹಾನಟನಿಗೆ ಧ್ಯಾನ ಶ್ಲೋಕದಂತೆ ಈತ ಇದ್ದಿರಬಹುದು. ವಿಪರ್ಯಾಸ ಎಂದರೆ ಬಾದಾಮಿಯ ಮಹಾನಟ ಗಾಳಿ, ಬೆಳಕು, ಬಿಸಿಲು, ಮಳೆಗಳಿಗೆ ಒಡ್ಡಿಕೊಂಡು ನಿಧಾನವಾಗಿ ಸವೆಯುತ್ತಿರುವಂತೆ ತೋರುತ್ತಾನೆ. ಆದರೆ ರಾವಳಫಡಿ ಗುಹೆಯ ಕಲ್ಲಿನ ಗುಣ ಮತ್ತು ಆ ಶಿಲ್ಪ ಗುಹೆಯೊಳಗೆ ಇರುವುದರಿಂದ ಬಾದಾಮಿಯ ಮಹಾನಟನಷ್ಟು ಈ ಶಿಲ್ಪ ಸವೆದಿಲ್ಲ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಹಾಸ್ಯರಸಕ್ಕೆ ಗಣಪತಿಯೇ ಅಧಿಪತಿ. ಈತ ನರ್ತನವಾಡಿದರೆ ಅದರ ಸೊಗಸೇ ಬೇರೆ. ಇದನ್ನು ಶಿಲ್ಪಿಗಳು ಕಂಡು ಆನಂದಿಸಿದ್ದಾರೆ. ಕರಿಮೊಗದವನ ಕಲ್ಪನೆಯನ್ನು ಹೊಯ್ಸಳರ ಕಾಲದ ಶಿಲ್ಪಿಗಳು ಮತ್ತೂ ಭವ್ಯವಾಗಿಸಿದ್ದಾರೆ, ನಾಟ್ಯ ಮಾಡಿಸಿದ್ದಾರೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ನುಗ್ಗೇಹಳ್ಳಿಯ ಲಕ್ಷ್ಮೀನರಸಿಂಹ ದೇವಾಲಯಗಳ ಹೊರಗಿನ ಆವರಣದಲ್ಲಿ ನಾಟ್ಯ ಗಣಪತಿಯ ಸುಂದರ ಶಿಲ್ಪ ಕಾಣುತ್ತದೆ. ನುಗ್ಗೇಹಳ್ಳಿಯ ನಾಟ್ಯಗಣಪನು 8 ಕೈ ಉಳ್ಳವನು. ಪಾಶಾಂಕುಶ, ಪರಶು, ದಂತ, ಚಕ್ರ, ಮೋದಕಧರ, ಲತಾಹಸ್ತ, ಅಲಪಲ್ಲವ ಎಂಬ ಹಸ್ತವಿನ್ಯಾಸವು ಆತನಲ್ಲಿದೆ. ಎತ್ತಿದ ಸೊಂಡಿಲು ಹೂವನ್ನು ಹಿಡಿದಿದೆ. ಆತನ ಆಭರಣಗಳ ಅಲಂಕಾರವೂ ಬಹಳ ಸುಂದರ. ಹೊಟ್ಟೆಗೆ ಸುತ್ತಿದ ಹಾವು, ಆತನ ಉತ್ತರೀಯಗಳು ನಾಟ್ಯ ಮಾಡುವಂತಿದೆ. ಧಮಣಿ ಮೊದಲಾದ ಅವನದ್ಧ ಮತ್ತು ತಾಳವಾದಕರು ಆತನ ನೃತ್ಯಕ್ಕೆ ಹಿಮ್ಮೇಳವಾಗಿದ್ದಾರೆ. ಇದಲ್ಲದೆ ಹಳೇಬೀಡು, ಬೇಲೂರು ದೇವಾಲಯಗಳ ಹೊರಗಿನ ಆವರಣದಲ್ಲಿ ಕಂಡುಬರುವ ನಾಟ್ಯ ಗಣಪತಿಯರು 6 ಕೈಯುಳ್ಳವರು. ಈ ಗಣಪತಿಯರ ಸೊಂಡಿಲುಗಳಲ್ಲಿ ವೈವಿಧ್ಯವಿದೆ. ಹಾವು, ಗಂಟೆ, ಇಕ್ಷುದಂಡವನ್ನು ಈ ಗಣಪತಿಯರು ಹಿಡಿದಿದ್ದಾರೆ. ನುಗ್ಗೇಹಳ್ಳಿಯ ಗಣಪತಿ ಎಡಮುರಿಯ ಸೊಂಡಿಲುಳ್ಳವ. ಹಳೇಬೀಡಿನ ಮತ್ತೊಂದು ಛತ್ರ ಚಾಮರ ಸನ್ನುತನಾದ ನಾಟ್ಯ ಗಣಪತಿಯು ಬಲಮುರಿ ಆಗಿದ್ದಾನೆ. ಪಾದವನ್ನು ಎತ್ತಿ ಹೆಜ್ಜೆ ಹಾಕುವಂತಿರುವ ಭಂಗಿಯು ನಾಟ್ಯಶಾಸ್ತ್ರದ ಊರ್ಧ್ವಜಾನುಚಾರಿ ಎಂಬ ಚಲನೆಯನ್ನು ನೆನಪಿಸುತ್ತದೆ. ನಾಟ್ಯ ಗಣಪತಿಯಂತೆಯೇ ಮತ್ತೊಂದು ದೇವತಾ ವರ್ಗದ ನಾಟ್ಯಶಿಲ್ಪ ನಾಟ್ಯಲಕ್ಷ್ಮಿ, ನಾಟ್ಯದೇವಿ. ಈ ನಾಟ್ಯಲಕ್ಷ್ಮಿ ಶಿಲ್ಪಗಳು ಕೂಡ ಹೊಯ್ಸಳರ ಕೊಡುಗೆ. ಲಕ್ಷ್ಮಿಯು ಮಂದಹಾಸ ಮುಖವುಳ್ಳವಳಾಗಿ ಕಮಲವನ್ನು ಹಿಡಿದು ಇಲ್ಲವೇ ಅಷ್ಟಲಕ್ಷ್ಮಿಯ ವಿವಿಧ ವಿನ್ಯಾಸಗಳಲ್ಲಿ ಇರುವುದನ್ನು ನಾವು ಬಲ್ಲೆವು. ಹಾಗೆಯೇ ಕಾವ್ಯಗಳಲ್ಲಿ ಲಕ್ಷ್ಮಿಯ ನರ್ತನ ಶ್ರೀಮನ್ ಮಹಾವಿಷ್ಣುವಿನ ಹೃದಯ ಸಾಮ್ರಾಜ್ಞಿಯಾಗಿಯೋ ಅಥವಾ ಕ್ಷೀರ ಸಮುದ್ರದಿಂದ ಎದ್ದು ಬಂದ ಹೊತ್ತನ್ನು ಇಲ್ಲವೇ ಭಕ್ತರ ಮನೆಗಳಿಗೆ ದಯಮಾಡುವ ಸಂದರ್ಭವನ್ನು ಕಲ್ಪಿಸಿಕೊಳ್ಳುವಂತೆ ನಾವು ಕಾಣುತ್ತೇವೆ. ಆದರೆ ನಾಟ್ಯಪ್ರೀತೆಯಾದ ದೇವಿಯಂತೆ ಅಥವಾ ಲಕ್ಷ್ಮಿಯು ಸ್ವತಃ ಗಾನ, ಗಮಕ, ವಾದ್ಯಗಳಿಗೆ ನರ್ತನ ಮಾಡಿದ ಉಲ್ಲೇಖಗಳು ದೊರೆಯುವುದಿಲ್ಲ. ಅದೇನಿದ್ದರೂ ಹೊಯ್ಸಳರ ಕೊಡುಗೆಯೇ ಸರಿ. ಲಕುಮಿ ಲಕ್ಷ್ಯದ ಖನಿಗೆ ರಸಿಕ ಹೃದ್ವಾಸಿನಿಗೆ ತಾಗಿಯೇ ಮಾಯೆಯಾಗಿರ್ಪ ಚಂದವಿದೇನೆ.
ಹಳೆಬೀಡು, ಹೊಯ್ಸಳೇಶ್ವರ, ಹೊಸಹೊಳಲಿನ ಲಕ್ಷ್ಮೀನಾರಾಯಣ, ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳಲ್ಲಿ ನಾಟ್ಯಲಕ್ಷ್ಮೀ ಶಿಲ್ಪಗಳು ಕಂಡುಬಂದಿವೆ. ಆದರೆ ಈಕೆ ಪದ್ಮಧಾರಿಣಿಯಲ್ಲ, ಬದಲಾಗಿ ಅಭಯ ವರದೆಯಾಗಿ ಲತಾ, ಉಲ್ಬಣ ಅಥವಾ ಪಲ್ಲವ ಹಸ್ತವನ್ನು ಹಿಡಿದು ಏಕಪಾದ ಸ್ಥಾನಕದಲ್ಲಿ ನಿಂತಿದ್ದಾಳೆ. ಕೈಗಳಲ್ಲಿ ಶಂಖ, ಚಕ್ರ, ಬಹುಬೀಜ ಫಲ ಹಾಗೂ ದಂಡಧರಳಾಗಿ ಧಮಣಿ, ಮದ್ದಳೆ ವಾದಕರಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ. ಈ ಬಹುಬೀಜ ಫಲದ ವಿನ್ಯಾಸವು ಹೊಯ್ಸಳರದ್ದೇ ಕೊಡುಗೆ. ಈ ಶಿಲ್ಪದ ಸೊಗಸನ್ನು ನಾವು ಕಾವ್ಯರೂಪದಲ್ಲಿ ಕಾಣುವುದಾದರೆ, ನಿನ್ನ ಕರದುಂಗುರದಿ ನರ್ತಿಸುವುದೀ ಭವವು, ಆಡಿಸಲು ನೀನಾಡಿದಂತೆ ಆಡುವುದು. ಕ್ಷೀರಾಬ್ಧಿಯೊಳಗಿರುವ ಅಲೆಯಂತೆ ಅರಸುತ್ತ ಕಟಿಯ ಆಭರಣ ದುಯ್ಯಾಲೆ ತೂಗಿಹುದು. ಪಲ್ಲವದ ಕೈಯೆತ್ತಿ ಲತೆಯ ಬಾಹುವ ಸುತ್ತಿ ಅಭಯ ವರದಳು ಆಗೆ ಬೀಜ ಫಲವೀಜಗವು. ಚಲನ ವಲನದೊಳಾಡೆ ಕರಣ ಕಾರಣವಾಗಿ ಗತಿಯೊಳು ಸ್ಥಿತ ನಿನ್ನ ಕಲೆಯು ಚೋದ್ಯವದು. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಹೊಯ್ಸಳ ಅರಸರ ಕಾಲಕ್ಕೆ ಪ್ರಪ್ರಥಮವಾಗಿ ಕಂಡುಬರುವ ನಾಟ್ಯ ಸರಸ್ವತಿ ದೇವಶಿಲ್ಪಗಳ ಸಾಲಿಗೆ ಸೇರಿದ್ದು. ಪುಸ್ತಕ ವೀಣಾಪಾಣಿಯಾಗಿಯೇ ಪ್ರಕಾಶಿಸುವ ಸರಸ್ವತಿಯನ್ನು ನೃತ್ಯ ಸಮಯಕ್ಕೆ ಹೊಂದಿಸುವ ಮೂಲಕ ಗತಿಶೀಲವಾಗಿಯೂ ಚಿತ್ರಿಸಿದ ವಿನೂತನ ಶಿಲ್ಪ ಈ ನಾಟ್ಯ ಸರಸ್ವತಿ. ಮಹಾಸರಸ್ವತಿಯ ಕಲ್ಪನೆಯನ್ನು ನೂತನವಾಗಿ ಮೂರ್ತೀಕರಿಸಿಕೊಂಡಂತಿರುವ ಬಹುಭುಜವುಳ್ಳ ಈ ಶಿಲ್ಪವನ್ನು ಹಳೇಬೀಡು ಹೊಯ್ಸಳೇಶ್ವರ, ಹೊಸಹೊಳಲಿನ ಲಕ್ಷ್ಮೀನಾರಾಯಣ, ಸೋಮನಾಥಪುರದ ಚೆನ್ನಕೇಶವ, ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ಮುಂತಾದ ಶೈವ ವೈಷ್ಣವಾಗಮ ದೇವಾಲಯಗಳ ಪ್ರಾಕಾರದಲ್ಲಿ ಗುರುತಿಸಬಹುದಾಗಿದೆ. ಆದರೆ ಇದು ಮೂಲ ವಿಗ್ರಹವಾಗಿ ಆರಾಧನೆಗೆಂದು ಸಂದದ್ದಿಲ್ಲ. ಕಾಶ್ಮೀರ ಪುರವಾಸಿನಿಯಾಗಿ ಜ್ಞಾನಿಗಳ ನಾಲಗೆ ಮಸ್ತಿಷ್ಕದಲ್ಲಿ ಸದಾ ನಲಿದು ನರ್ತಿಸಿದ ಕಾವ್ಯ ರೂಪಕಗಳ ವಿನಃ ನಾಟ್ಯವಾಡಿದ ಸರಸ್ವತಿಯ ಉಲ್ಲೇಖಗಳೇ ಇಲ್ಲವೆನ್ನಬಹುದು. ನಟರಾಜನ ಸಂಧ್ಯಾ ತಾಂಡವದಲ್ಲಿಯೂ ಆಕೆ ವೀಣೆ ನುಡಿಸಿದಳು ಎಂದಿದೆಯಷ್ಟೇ. ಹಾಗಿದ್ದು ಶಿಲ್ಪಿಯ ಕಣ್ಣುಗಳು ನಾಟ್ಯವಾಡುವ ಸರಸ್ವತಿಯನ್ನು ಕಂಡರಿಸಿದ್ದು ಕರ್ನಾಟಕದಲ್ಲೇ ಮೊದಲು ಎಂಬುದು ನಮ್ಮ ನಾಡಿನ ಹೆಮ್ಮೆ. ತತವಾದ್ಯವಾದ ವೀಣೆಯನ್ನು ಆಕೆಯೇ ನುಡಿಸಿದರೆ ಆಕೆಯ ನರ್ತನಕ್ಕೆ ಸಹಕರಿಸುವ ಅವನದ್ಧ ಘನ ಸುಶಿರ ವಾದ್ಯಗಾರರು ಆಕೆಯ ಕಾಲ ಕೆಳಗೆ ಕೆತ್ತಲ್ಪಟ್ಟಿದ್ದಾರೆ. ಈ ಕುರಿತಂತೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಅಭಿಪ್ರಾಯಿಸುತ್ತಾ, ಪ್ರಾಚೀನ ಸಂಸ್ಕೃತ ಕಾವ್ಯಗಳ ಯಾವುದರಲ್ಲಿಯೂ ನಾಟ್ಯ ಸರಸ್ವತಿಯ ಉಲ್ಲೇಖ ಬರುವುದಿಲ್ಲ. ಇನ್ನು ಸರಸ್ವತಿಯ ಪೌರಾಣಿಕ ವಿವರಗಳನ್ನು ಗಮನಿಸಿದರೆ ಆಕೆ ನಾಟ್ಯವಾಡಿದಳೆನ್ನಬಹುದಾದ ಸಂದರ್ಭಕ್ಕೆ ಕತೆಗಳೂ ಇಲ್ಲ. ಪುರಾಣ ಇತಿಹಾಸಗಳಲ್ಲಿ ಅಲ್ಪ ಸ್ವಲ್ಪವಾದ ವಿವರವಿದ್ದಲ್ಲಿಯೂ ಆಕೆಯದ್ದು ಧ್ಯಾನಶೀಲ ವ್ಯಕ್ತಿತ್ವವೇ. ಆದರೆ ಕಲೆಗಳೆಲ್ಲ ಅವಳದೇ. ಹೀಗಿದ್ದು ಪಾರ್ವತಿ, ಲಕ್ಷ್ಮಿಯರಂತೆಯೂ ವೈವಿಧ್ಯಪೂರ್ಣವಾದ ಕಥೆಗಳನ್ನು ಸರಸ್ವತಿ ಸಂಬಂಧಿತವಾಗಿ ನೋಡಿದ್ದಿಲ್ಲ. ಹೊಯ್ಸಳರಿಗಿಂತ ಮೊದಲಿನವರಾದ ಕಲ್ಯಾಣ ಚಾಲುಕ್ಯರಲ್ಲಿಯೂ ಉತ್ತರ ಭಾರತದಲ್ಲಿ ಅಳಿದುಳಿದುಕೊಂಡ ಚಂದೇಲ ಮೊದಲಾದ ಸಾಮ್ರಾಜ್ಯಗಳ ಶಿಲ್ಪಗಳಲ್ಲಿಯೂ ನಾಟ್ಯ ಸರಸ್ವತಿಗಿಲ್ಲ. ಜೈನ ಪರಂಪರೆಯ ಸರಸ್ವತಿ ಮೂರ್ತಿಗಳಲ್ಲಿಯೂ ಸ್ಥಿರವಾದ ಸ್ಥಾನಕವಿದೆಯಷ್ಟೇ. ಹೆಚ್ಚೆಂದರೆ ವಿಲಾಸವಾದ ತ್ರಶ್ರಪಾದ, ಉದ್ವಾಹಿತ ಕಟಿಗಳೆಲ್ಲ ಇವೆಯಷ್ಟೇ. ನಾಟ್ಯ ಸರಸ್ವತಿಯ ಎತ್ತಿದ ಕಾಲಿಗೆ ನಾಟ್ಯಶಾಸ್ತ್ರದ ಊರ್ಧ್ವಜಾನು, ಆಕ್ಷಿಪ್ತ, ಆವಿದ್ಧ, ಅಲಾತ ಅಥವಾ ನೂಪುರಚಾರಿಯನ್ನು ಹೋಲಿಸಬಹುದು. ವಿಶೇಷವೆಂದರೆ ಈ ಕಾಲೆತ್ತಿದ ಭಂಗಿ ಆ ಹೊತ್ತಿನ ಎಲ್ಲ ಬಗೆಯ ನೃತ್ಯಶಿಲ್ಪಗಳಲ್ಲೂ ವ್ಯಾಪಕವಾಗಿ ಕಾಣುತ್ತದೆ. ಅಂತೆಯೇ ಇಡೀ ಜ್ಞಾನ ವೃಕ್ಷವನ್ನೇ ಆಧರಿಸಿ ನಿಂತ ಆಕೆಯ ಶಿಲ್ಪದ ಎಡಗೈಯ ನೃತ್ತಹಸ್ತವು ಅಲಪಲ್ಲವ ಅಥವಾ ಉಲ್ಬಣವಾಗಿದೆ. ಹಳೇಬೀಡಿನಲ್ಲಿ ಕಂಡುಬರುವ ನಾಟ್ಯ ಸರಸ್ವತಿ 9 ಕೈ ಉಳ್ಳವಳು. ಬಲಭಾಗದಲ್ಲಿ 4 ಕೈಗಳು, ಎಡಭಾಗದಲ್ಲಿ 5 ಕೈಗಳು ಇವೆ. ಬಹುಶಃ ಮೂಲತಃ ಈ ಶಿಲ್ಪವು 10 ಕೈಗಳನ್ನು ಉಳ್ಳದ್ದಾಗಿರಬೇಕು. ಆದರೆ ಭಂಜನಗೊಂಡಂತಿದೆ. ಬಲಭಾಗದ ಲತಾಹಸ್ತದ ಮೇಲಕ್ಕೆ ಮತ್ತೊಂದು ಕೈ ಇದ್ದಿರಬೇಕು. ಎಡಗೈಯ ಒಂದು ಅಲಂಕರಣವು ಅಂಕುಶವಿದ್ದಿರಬಹುದು ಎನಿಸುತ್ತದೆ. ಸ್ಪಷ್ಟವಾಗುವುದಿಲ್ಲ. ಆದಾಗ್ಯೂ ಈ ಅಲಂಕಾರವು ಕುಚ್ಚೊಂದನ್ನು ಹಿಡಿದು ನರ್ತಿಸುವ ರೀತಿಯಂತೆ ಕಾಣುತ್ತೆ. ನುಗ್ಗೇಹಳ್ಳಿಯಲ್ಲಿರುವ 8 ಕೈಯುಳ್ಳ ನಾಟ್ಯ ಸರಸ್ವತಿಯು ಲತಾ, ಅಲಪಲ್ಲವ, ಉಲ್ಬಣ ನೃತ್ತಹಸ್ತೆ. ಪುಸ್ತಕ, ಲೇಖನಿ, ಆಯುಧ, ಬಹುಬೀಜ ಫಲ, ಅಕ್ಷಮಾಲೆಗಳನ್ನು ಹಿಡಿದಿರುವಾಕೆ. ಬಲಗಾಲನ್ನೆತ್ತಿದ ಈಕೆಯ ಕಾಲ ಬಳಿ ಏಕಮೇಳ ವೀಣೆ, ಎಡದಲ್ಲಿ ಮೃದಂಗ, ಮರ್ದಲ ವಾದ್ಯಗಾರರಿದ್ದಾರೆ. ಭಂಜನಗೊಂಡ ನಾಟ್ಯ ಸರಸ್ವತಿ ಶಿಲ್ಪವು ಸೋಮನಾಥಪುರದಲ್ಲಿಯೂ ಇದೆ.
ಅದರಲ್ಲೊಂದರ ಹಸ್ತಮುದ್ರಾದಿ ಪ್ರಭೇದಗಳನ್ನು ಇಂದಿಗೂ ಗುರುತಿಸಲಾಗುತ್ತಿಲ್ಲ. ಆದರೂ ಲತಾ ಅಲಪಲ್ಲವ ಹಸ್ತಗಳ ಚಹರೆ ಇದೆ. ಈ ನಾಟ್ಯ ಸರಸ್ವತಿ ಅಭಯ ವರದ ಮುದ್ರೆಯಲ್ಲಿದ್ದಾಳೆ. ಭಂಜನಕ್ಕೆ ತುತ್ತಾದ ಮತ್ತೊಂದು ಅಷ್ಟಭುಜೆ ನಾಟ್ಯ ಸರಸ್ವತಿಯ ಹಸ್ತಗಳಲ್ಲಿ ಸ್ಪಷ್ಟವಾಗಿ ಏಕಮೇಳ ವೀಣೆ ನುಡಿಯುವಂತಿದೆ. ಲತಾಹಸ್ತ, ಅಕ್ಷಮಾಲೆ, ಲೇಖನಿಕಂಠ, ಪುಸ್ತಕವನ್ನು ಕೂಡ ಗುರುತಿಸಬಹುದು. ಹೊಸ ಹೊಳಲಿನ ಅಷ್ಟಭುಜೆಯಾದ ಸರಸ್ವತಿಯ 2 ಶಿಲ್ಪಗಳ ಪೈಕಿ ಒಂದು ಮೂರ್ತಿ ಭಂಜನವಾಗಿದೆ. ಆದರೆ ವೀಣೆ, ವಜ್ರಾಯುಧ, ಲೇಖನಿಕಂಠ, ಪುಸ್ತಕ, ಚಿನ್ಮುದ್ರೆಗಳನ್ನು ಗುರುತಿಸಬಹುದು. ಮತ್ತೊಂದು ನಾಟ್ಯ ಸರಸ್ವತಿಯ ಶಿಲ್ಪದಲ್ಲಿ ಹಸ್ತ, ಚಾರಿ, ಆಯುಧಗಳೆಲ್ಲವೂ ಸ್ಪಷ್ಟವಾಗಿದ್ದು ಆಕೆ 6 ಭುಜವುಳ್ಳವಳು. ಈ ಎಲ್ಲ ಶಿಲ್ಪಗಳು ಅವನದ್ದ ತಾಳವಾದ್ಯಗಾರರ ಹಿಮ್ಮೇಳವನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಇವೆಲ್ಲ ಸರಸ್ವತಿ ಶಿಲ್ಪಗಳು ಕರಂಡ ಮಕುಟವನ್ನು ಧರಿಸಿವೆ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಮನುಷ್ಯ ಜನ್ಮತಃ ಕುತೂಹಲಿ. ಹೊಸತನ್ನು, ವಿಶೇಷವಾದುದನ್ನು ಅರಸುವುದು ಮನುಷ್ಯನ ಗುಣ. ಅದು ವಿಸ್ಮಯವನ್ನು, ಸೌಂದರ್ಯವನ್ನು ಕೊಡುವಂತಾದರೆ ಅದರಲ್ಲಿ ಒಂದು ಸಾರ್ಥಕತೆ ಸಿಗುತ್ತದೆ. ಹಾಗೆಯೇ ಕಲೆಯ ಅತಿಮಾನುಷತೆ ಆಪ್ತವೆನಿಸಿದರೆ ಆ ಆಸ್ವಾದನೆ ಭರ್ಜರಿಯಾಗಿದೆ ಎಂದು ಅರ್ಥ. ಹೀಗೆ ವಿಸ್ಮಯದ ಚಮತ್ಕಾರದಿಂದಲೇ ಯಾವುದೇ ಕಲೆಯ ಪಯಣದಲ್ಲಿ ಆರಂಭವಾಗಲಿ ನಿಲ್ದಾಣವಾಗಲಿ ಮನೋಹರ ಎಂದೆನಿಸುತ್ತೆ. ಈ ವಿಸ್ಮಯವನ್ನು ಕೊಡುವುದು ಯಾವುದು? ಮನುಷ್ಯನಿಗೆ ತನಗಿಂತ ದೊಡ್ಡದು ಎಂಬುದು ಯಾವುದು ಕಾಣುವುದೋ ಅಲ್ಲಿ ಅದ್ಭುತ ಇರುತ್ತದೆ. ತಾನು ದೊಡ್ಡವ ಎಂಬ ಭಾವವು ಕಳೆದು ಹೋಗುವ ಕ್ಷಣದಲ್ಲೇ ಬೆರಗು ಬಾಚಿ ತಬ್ಬುತ್ತದೆ. ಆದರೆ ಅದನ್ನು ಪಡೆಯುವಷ್ಟು ಹೃದಯವಂತಿಕೆ, ಪ್ರಜ್ಞೆ ಮಾನವನಿಗಿರಬೇಕು. ಅದನ್ನು ತೋರಿಸಿಕೊಡುವ ಜಾಣ್ಮೆ ಕಲೆಯಲ್ಲೂ ಇರಬೇಕು. ಕಲಾವಿದನು ಮಾಡಿಕೊಂಡ ನಾಟ್ಯಧರ್ಮಿ, ಲೋಕಧರ್ಮೀಯತೆಯ ಹದವಾದ ಸಂಯೋಜನೆ, ವರ್ಣ, ಅಲಂಕರಣ ಮೊದಲಾದವುಗಳಲ್ಲಿ ರಸಕ್ಕೆ ಉದ್ದೀಪನವಾಗುವ ಸಾಮಗ್ರಿಗಳು ಇರಬೇಕು. ಅದರಲ್ಲೂ ನಾಟ್ಯಧರ್ಮಿತ್ವವೇ ಬದುಕಿನಿಂದ ಕಲೆ ಭಿನ್ನ ಎನ್ನುವುದನ್ನು ಮನಗಾಣಿಸುವ ವಿಶೇಷ ಆಯಾಮ. ಹಾಗೆಯೇ ಯಾವುದೇ ಕಲೆಯಲ್ಲಿ ಪ್ರೇಕ್ಷಕ ತಾನೇ ಅಂದಾಜಿಸಿಕೊಳ್ಳಲು ಒಂದಷ್ಟು ಸಾಮಗ್ರಿಗಳನ್ನು ಒದಗಿಸಿಕೊಡಬೇಕಾಗುತ್ತದೆ. ಇದರಿಂದ ಆಸ್ವಾದನೆಯ ಕಾಲದಲ್ಲಿ ತೃಪ್ತಿ ಪ್ರೇಕ್ಷಕನಿಗೆ ಒದಗುತ್ತದೆ. ಇದನ್ನೇ ಧ್ವನಿ ಮಾರ್ಗ ಎನ್ನುತ್ತಾರೆ. ಆದರೆ ಶಿಲ್ಪದಲ್ಲಿ ಧ್ವನನಶೀಲತೆಯ ಸವಾಲು ಉಳಿದ ಯಾವುದೇ ಕಲೆಗಳಿಗಿಂತಲೂ ಹೆಚ್ಚು. ಇವೆಲ್ಲದರ ಸೆಳೆತವು ಉಂಟು ಮಾಡುವುದಾದರೂ ಚಂದ ಎಂಬ ಅನುಭೂತಿಯನ್ನು. ಈ ಚಂದವೋ ಓಜಸ್ಸು, ಮಾಧುರ್ಯ, ಪ್ರಸಾದ ಎಂಬ ಗುಣಗಳ ಒಟ್ಟಂದ. ಧೃತಿ, ದೀಪ್ತಿ, ವಿಕಾಸ, ಸಂಕೋಚಗಳೆಂಬ ರಸಧರ್ಮಗಳನ್ನೇರಿ ಬರುವ ಆನಂದ ಫಲ. ಇದು ರಸಿಕನ ಭಾವ ಸೌಂದರ್ಯಕ್ಕೂ ಪ್ರಮಾಣವೇ ಆಗಿದೆ. ಈ ಚಂದವೆಂಬುದು ನವರಸಗಳೆಂಬ ಕ್ರಮದಿಂದಲೇ ಆಗಬೇಕೆಂದಿಲ್ಲ. ಕೆಲವೊಮ್ಮೆ ರಸಗಳು ಯಾವುದೆಂಬುದು ನಮಗೆ ತಿಳಿಯದೇ ಇದ್ದರೂ ಆ ಅನುಭೂತಿ ಮಾತ್ರ ಸಿಗುತ್ತಲೇ ಇರುತ್ತದೆ. ಒಂದೊಳ್ಳೆಯ ಕುಣಿತ ಅಥವಾ ರಾಗಾಲಾಪ ಯಾವುದೇ ನಿರ್ದಿಷ್ಟ ರಸ ತಿಳಿಯದೇ ಹೋದರೂ ಕೂಡ ನಮಗೆ ಆಪ್ತವೆನಿಸಬಹುದಲ್ಲ. ಆ ಗುಣ ಶಿಲ್ಪದಲ್ಲೂ ಇದೆ. ಮೂರ್ತಿಗಳಿಗೆ ದಿವ್ಯತೆಯನ್ನು ಕೊಡುವ ದಾರಿಗಳಲ್ಲಿ ಅಲಂಕಾರ ಒಳ್ಳೆಯದೇ ಹೌದು. ಅಲಂಕಾರದ ರೀತಿಗಳು ಹೂವು, ಹಣ್ಣು, ಎಲೆ ಅಥವಾ ಆಭರಣಗಳಿಂದ ಮೂಲ ವಿಗ್ರಹಕ್ಕೆ ನಿತ್ಯವೂ ಅಂಗಭೋಗವೆಂಬ ಹೆಸರಿನಿಂದ ಆಗುತ್ತಲೇ ಇರುತ್ತದೆ. ಆದರೆ ದೇವಾಲಯದ ಹೊರಗಿನ ಭಿತ್ತಿಗಳ ಶಿಲ್ಪಗಳಿಗೆ ಬಣ್ಣ ಲೇಪಿಸಿ ಚಂದಗೊಳಿಸುವ ನಡೆ ನಮ್ಮಲ್ಲಿದೆ. ಪ್ರಾಚೀನರಲ್ಲೂ ಈ ಕ್ರಮ ಇತ್ತು. ಆದರೆ ಅತಿಯಾಗಿ ಸುಣ್ಣ ಬಣ್ಣ ಬಳಿದೋ ಅಥವಾ ಇನ್ನಿತರ ರಚನೆ ವಿನ್ಯಾಸಗಳನ್ನು ಮಾಡುವ ಭರದಲ್ಲಿ ಶಿಲ್ಪದ ನೈಜ ಸೌಂದರ್ಯವನ್ನ ಕೆಡಿಸಿದರೆ ಅದು ಕಲೆಯ ದೃಷ್ಟಿಯಿಂದ ನಷ್ಟ. ಅಲಂಕರಣವು ಹೆಸರೇ ಹೇಳುವಂತೆ ಸೊಗಸನ್ನು ಹೆಚ್ಚಿಸಬಹುದು. ಆದರೆ ವಿಗ್ರಹ ಸೌಂದರ್ಯವನ್ನು ಮರೆಸದಂತಿದ್ದರೆ ಪ್ರಾಚೀನರ ಶ್ರಮಕ್ಕೆ ಬೆಲೆ ಬರುತ್ತದೆ. ಭಕ್ತಿಯು ವ್ಯಾಪಾರೀಕರಣಗೊಳ್ಳುತ್ತಿರುವ ಕಾಲಕ್ಕೆ ಗುಡಿ ಗೋಪುರಗಳ ಪೂಜ್ಯತೆಯನ್ನು ಕಾಯುವುದೇ ಸವಾಲು. ಹೀಗಿರುವಾಗ ಕಲಾತ್ಮಕತೆಯನ್ನು ಅರಿತು ಬೆಳೆಸಿಕೊಳ್ಳುವುದು ಮತ್ತೂ ಕಷ್ಟದ ವಿಷಯ. ಹೀಗಿದ್ದು ಭಾರತೀಯ ಶಿಲ್ಪಗಳ ರಕ್ಷಣೆ ನಮ್ಮ ದೇಶದ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ, ಇತಿಹಾಸದ ದೃಷ್ಟಿಯಿಂದ ಮಹತ್ವದ ವಿಚಾರ. ಈ ಹಿನ್ನೆಲೆಯಲ್ಲೇ ಕಾಯಕಲ್ಪ, ಜೀರ್ಣೋದ್ಧಾರಗಳನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕಲೆ ಎಂದರೆ ಅದು ವಾಸ್ತವ ಲೋಕದ ಅತಿಶಯವಾದ ಕಲ್ಪನೆ. ಈ ಅತಿಶಯ ಅಲೌಕಿಕ ಲೋಕವನ್ನು ಕಾಣುವಲ್ಲಿ ಬಳಸಬೇಕಾದ ಸಂಗತಿಗಳೆಲ್ಲವೂ ಲೋಕದೊಳಗಿನವೇ. ಹೀಗಿದ್ದು ಅವುಗಳಿಗೆ ಲೋಕದಿಂದ ಮೇಲೆದ್ದು ನಿಲ್ಲುವ ಮಾಂತ್ರಿಕ ಸ್ಪರ್ಶ ಬೇಕು. ಆಗಲೇ ಆಸ್ವಾದನೆ ಸಾಧ್ಯ. ಒಂದು ವೇಳೆ ಒಂದಾನೊಂದು ಕಾಲದ ಶಿಲ್ಪ ಪ್ರಪಂಚವನ್ನು ಇಂದಿಗೂ ನಿರ್ಮಾಣ ಮಾಡುವುದೇ ಹೌದಾದರೆ
ಹೊಸ ದೇವಸ್ಥಾನಗಳನ್ನು ಕಟ್ಟುವಾಗ ಆಧುನಿಕ ಆಡಂಬರದ ಪೇಲವವಾದ ಶೈಲಿಗಳನ್ನು ಕೈಬಿಟ್ಟು ಸೊಗಸು ಸೌಂದರ್ಯವನ್ನು ಕೊಡಬಲ್ಲ ಪ್ರತಿಕೃತಿ ರೂಪಿಸುವ ಆಶಯಗಳನ್ನು ಹೊತ್ತು ಹೊರಡುವುದು ಬಹಳ ಒಳ್ಳೆಯದು. ಆಗಲೇ ಮುಂದೊಮ್ಮೆ ಪ್ರಾಚೀನರೊಂದಿಗೆ ನಮ್ಮ ಇಂದಿನ ಕಲೆ ಹೋಲಿಸಲ್ಪಟ್ಟಾಗ ನಮ್ಮಲ್ಲಿ ಕೊರತೆ ಕಾಣದು. ರಸಭಾವಂಗಳು ಶಬ್ದದಾಂಗಿಕದಲೇ ಉದ್ಘಾಟಿಸಲ್ ಭವ್ಯಮೋ, ಅನುಭಾವಂಗಳು ಸತ್ವದಾಯತನದೊಳ್ ಸೌಂದರ್ಯಂ ತೋರುವುದು. ಪ್ರತಿಭಾಕಾಶಕ್ಕೆ ಎಲ್ಲಿ ಎಂಬುದಿದೆಯೇ ಆನಂದವೇ ಮಾನವು, ರಸದಾವೇಶದೊಳೊಮ್ಮೆ ಭೋರ್ಗರೆಯುತ್ತೆ ಭಾಗ್ಯಭಾಗೀರಥಿ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಸುಕೋಮಲವಾದ ಮದನಿಕೆ, ಸಾಲಭಂಜಿಕೆ, ಮಿಥುನ ಶಿಲ್ಪಗಳಲ್ಲಿ ಶೃಂಗಾರ ರಸದ ಪ್ರತಿಪಾದನೆ ಸಹಜವಾಗಿರುತ್ತದೆ. ಬೃಹತ್ ಶಿಲ್ಪಗಳು ಮತ್ತು ಆಕೃತಿಯಲ್ಲಿ ಮೂಡಿಸಿರುವ ವಿಶೇಷ ಚಿತ್ರಣಗಳಿಂದ ಅದ್ಭುತವೇ ನಮಗೆ ಅನುಭವವಾಗುತ್ತದೆ. ಇದು ಎಲ್ಲರಿಗೂ ಮನದಟ್ಟಾಗಿರುವಂತಹ ವಿಷಯ. ವಿಶಿಷ್ಟವಾದ ಯುದ್ಧಗತಿಯ ಶಿಲ್ಪಗಳಲ್ಲಿ, ದ್ವಾರಪಾಲಕ, ದೇವವಾಹನಗಳ ಗಾಂಭೀರ್ಯವಾದ ಅಭಿವ್ಯಕ್ತಿ ಇರುವ ಶಿಲ್ಪಗಳಲ್ಲಿ ವೀರವು ಅನುಭವಕ್ಕೆ ಬರುತ್ತದೆ. ಅದೇ ದುಷ್ಟ ಸಂಹಾರ ಶಿಲ್ಪಗಳಲ್ಲಿ ರೌದ್ರಾದ್ಭುತಗಳು ನಮ್ಮನ್ನು ತಾಕುತ್ತವೆ. ಕೆಲವೊಮ್ಮೆ ದುಷ್ಟರ ಮರ್ದನದ ಚಿತ್ರಣಗಳನ್ನು ಹಸಿಯಾಗಿ ಚಿತ್ರಿಸಿದರಂತೂ ಕೊಂಚಮಟ್ಟಿನ ಬೀಭತ್ಸ ಭಯಾನಕಗಳನ್ನು ಅನುಭವಿಸಬಹುದು. ದೀನಭಾವದ ಕೆತ್ತನೆಗಳಲ್ಲಿ ಕರುಣವನ್ನೂ ಆಸ್ವಾದಿಸಬಹುದು. ವಿಕಟ ವೈಲಕ್ಷಣವಾಗಿರುವ ಸೌಷ್ಠವಭಂಗಗೊಂಡ ಕುಬ್ಜ ಶಿಲ್ಪಗಳು ಹಾಸ್ಯವನ್ನು ಮೂಡಿಸುವಷ್ಟು ಖಂಡಿತ ಮನೋಜ್ಞವಾಗಿರುತ್ತವೆ. ಇನ್ನು ಶಿಲ್ಪವು ವಾತಾವರಣ ವೈಪರೀತ್ಯದಿಂದ ಹಾಳಾಗಿಯೋ, ಸವೆದೋ ಅಥವಾ ಮತೀಯ ಆಕ್ರಮಣಗಳಿಗೆ ತುತ್ತಾಗಿ ಕೈಕಾಲು ಅಂಗಸೌಷ್ಠವ ಕಳೆದುಕೊಂಡು ವಿರೂಪಗೊಂಡ ಶಿಲ್ಪಗಳನ್ನು ನೋಡುವಾಗಂತೂ ಶೋಕ ಸಂಕಟ ಭಾವವೇ ಮಡುಗಟ್ಟುತ್ತದೆ. ಹಾಗೆಯೇ ಪ್ರಾಚೀನರ ಕಲಾವಂತಿಕೆಯನ್ನು ಗ್ರಹಿಸುವಾಗ ಧನ್ಯತೆಯ ಭಾವವೂ ಅರಳುತ್ತದೆ. ಇವೆರಡೂ ನೋಡುವವನ ಅಂತರಂಗ ಎಷ್ಟು ಮಿಡಿಯುತ್ತದೆ ಎನ್ನುವುದರ ಸೂಚನೆ. ಇನ್ನು ಭಕ್ತಿಯಾದರೂ ಬಹಳ ವೈಯಕ್ತಿಕ. ನೋಡುಗನ ಮನಸ್ಸು ಎಷ್ಟು ಆರ್ದ್ರವಾಗಿದೆ, ಸಂಸ್ಕಾರಶೀಲವಾಗಿದೆ ಎನ್ನುವುದರಲ್ಲೇ ಭಕ್ತಿಯೂ ಇದೆ. ಕಲ್ಲೊಂದು ಶಿಲ್ಪವಾಗದೇ ಇದ್ದಾಗಲೂ ಭಕ್ತಿಯು ಹುಟ್ಟುವುದಕ್ಕೆ ಸಾಧ್ಯವಿದೆ. ಅದೇ ಅಸಾಮಾನ್ಯ ಸೌಂದರ್ಯ ರಾಶಿಯುಳ್ಳ ಶಿಲ್ಪವು ಭಕ್ತನಲ್ಲಿ ಚಂದವಿದೆ ಎನ್ನುವುದಕ್ಕಷ್ಟೇ ಸೀಮಿತವಾಗಬಹುದು. ಎಷ್ಟೋ ಸಲ ನವರಸಗಳ ಅನುಭವ ಆಗಬೇಕೆಂದೇನೂ ಇಲ್ಲ, ಬದಲಾಗಿ ಮಂತ್ರಮುಗ್ಧವಾದಂತಹ ಅನುಭವವೇ ಆಗಬಹುದು. ಇದಕ್ಕೆ ಕಾರಣ ರಸಧರ್ಮಗಳಾದ ಧೃತಿ, ದೀಪ್ತಿ, ವಿಕಾಸ, ಸಂಕೋಚ. ಇವನ್ನು ಶಿಲ್ಪಿಗಳು ಕಲ್ಲು ಕೆತ್ತುವಾಗಲೇ ಅಂದಾಜಿಸಿ ಬಿಡುತ್ತಾರೆ. ಅಂದರೆ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ಹೇಳುವುದಾದರೆ ರಸಧರ್ಮಗಳ ಸಂಯೋಜನೆಯು ರೂಪಭೇದ, ಪ್ರಮಾಣ, ಭಾವ, ಲಾವಣ್ಯ ಯೋಜನ, ಸಾದೃಶ್ಯ, ವರ್ಣಿಕಾ ಭಂಗಗಳೆಂಬ ಷಡಂಗಗಳನ್ನು ವ್ಯವಸ್ಥಿತವಾಗಿ ಯೋಜಿಸಿಕೊಂಡಾಗಲೇ ಸಾಧ್ಯವಾಗಿ ಬಿಡುತ್ತದೆ. ಈ ರಸ ಜಿಜ್ಞಾಸೆಯನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದ್ದು ಕುಂದಾಪುರದ ಸೇನೇಶ್ವರ ಎಂಬ ದೇವಸ್ಥಾನದ ಹೊರಗಿನ ಪ್ರಾಕಾರದ ಎಡಭಾಗದ ಗೋಡೆಯಲ್ಲಿರುವ ಕಾಳಿಶಿಲ್ಪದಲ್ಲಿ. ಇದು 11ನೇ ಶತಮಾನದ ಕಲ್ಯಾಣ ಚಾಳುಕ್ಯರ ಕಾಲದ ಶಿಲ್ಪ. ಕಾಳಿದೇವಿ ಇಲ್ಲಿ ರುದ್ರ ಭಯಂಕರಳಾಗಿಲ್ಲ. ಆಕೆಯ ವನಪು, ಮುಂಡ ದಂಡವನ್ನು ಬಳಸಿ ಕೆನ್ನೆಯ ಮೇಲಿರುವ ಬೆರಳು, ಕುಡಿನೋಟದ ಸೂಕ್ಷ್ಮ, ಆಕೆ ಧರಿಸಿರುವ ಆಭರಣಗಳ ಸೂಕ್ಷ್ಮ, ಸುತ್ತಮುತ್ತಲಿನ ವಾದ್ಯಮೇಳ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಳಿಯಲ್ಲಿ ಲಜ್ಜೆ, ಶೃಂಗಾರ ರಸದೀಪ್ತವಾದ ಸಂದರ್ಭ ತೋರುತ್ತಿದೆ ಎಂದೆನಿಸುತ್ತದೆ. ಆದರೆ ಅದು ಯಥಾರ್ಥದಲ್ಲಿಯೂ ಶೃಂಗಾರದಂತೆ ತೋರುವಂತದ್ದಷ್ಟೇ ಹೊರತು ಅದಲ್ಲ. ಬದಲಾಗಿ ಆಕೆಯ ಮುಖಭಾವದಲ್ಲಿ ವಿಕಟತೆಯೇ ಪ್ರಧಾನವಾಗಿದೆ. ಎಲುಬಿನ ಹಂದರದಂತೆಯೇ ತೋರುವ ಆಕೆಯ ಮೈ, 8 ಕೈಗಳಲ್ಲಿ ಮುಂಡದ ದಂಡ, ತ್ರಿಶೂಲ, ಡಮರು, ಕೊಡಲಿ, ಕಹಳೆ, ಕತ್ತಿ, ಹಾವುಗಳನ್ನು ಹಿಡಿದ ರೀತಿಯಿಂದ ಆಕೆಯ ಇಳಿಬಿದ್ದ ಸ್ತನ, ಅದನ್ನು ಬಂಧಿಸಿದ ಹಾವು, ಜೀವವೊಂದನ್ನು ಅಳಿಸಿ ಅದರ ದೇಹದ ಮೇಲೆ ನಿಂತಿರುವ ತ್ರಶ್ರಸ್ಥಾನದ ಭಂಗಿಗಳಿಂದ ಈ ಶಿಲ್ಪವು ವೀಕ್ಷಕನಲ್ಲಿ ಭಯ, ಭೀಭತ್ಸ, ರೌದ್ರ, ಅದ್ಭುತಗಳೆಲ್ಲದರ ಮಿಶ್ರ ಸಂಚಾರವನ್ನು ಮಾಡಿಸುತ್ತದೆ. ಕೋರೆ ಹಲ್ಲುಗಳ ನಡುವಿನಿಂದ ಮೂಡುವ ಆಕೆಯ ನಗು ಪ್ರಾಪಂಚಿಕ ಲೋಕದ ನಶ್ವರತೆಯನ್ನು ಸೂಚಿಸುವಂತೆ ಮನೋಜ್ಞವಾಗಿದೆ. ಆಕೆ ಅಕ್ಷರಶಃ ಮಂದಸ್ಮಿತಳಾಗಿ ನಗುತ್ತಿದ್ದಾಳೆ. ಆಕೆಯೊಂದಿಗೆ ಸೇರಿ ವಿವಿಧ ವಾದ್ಯಗಳನ್ನು ಹಿಡಿದು ನುಡಿಸಿ ಕುಣಿಯುತ್ತಿರುವ ಭೂತ, ಪ್ರೇತ, ಪಿಶಾಚಾದಿ ಗಣಗಳು ಆಕೆಯಂತೆಯೇ ಎಲುಬಿನ ಹಂದರದವರು. ಅಂಥ ವಿಶಿಷ್ಟ ಸ್ಮಶಾನ ಭೈರವಿ ಆಕೆ. ಒಟ್ಟಿನಲ್ಲಿ ಶಿಲ್ಪದ ವಿವರಗಳನ್ನು ನೋಡುವ ಮೊದಲಿಗೆ ನೋಟ ಮಾತ್ರದಿಂದಲೇ ಚೆಲುವು ಎಂಬ ಅನುಭೂತಿ ಆ ಶಿಲ್ಪದಿಂದ ದೊರಕುತ್ತದೆ. ಹೀಗೆ ಒಂದು ಶಿಲ್ಪದೊಳಗೆ ಹಲವು ರಸವು ನಮಗೆ ಅನುಭವಕ್ಕೆ ಬರುವಂತಿದ್ದು
ಅದು ಕುರಿತಾಗಿ ತಿಳಿಯದೇ ಹೋದರೂ ಚೆಲುವು ಅಸಾಮಾನ್ಯವೆನಿಸುವುದು ರಸಧರ್ಮಗಳ ಕೊಡುಗೆಯಿಂದ. ಹೀಗೆ ಕಲೆಯು ಮೂಡಿಸುವ ಬೆರಗು, ಸೌಂದರ್ಯ, ನಿರ್ಮಲವಾದ ಹ್ಲಾದ, ಪ್ರಸನ್ನತೆಯಲ್ಲಿ ಸಹಜವಾಗಿ ಅಧಿರಸವಾದ ಶಾಂತವೇ ಇರುತ್ತದೆ. ಹೀಗೆ ಬಗೆ ಬಗೆಯಾಗಿ ಕರಗುವ, ನಮ್ಮನ್ನು ಕರಗಿಸಿಕೊಳ್ಳುವ ಆಶಯವೇ ದೇವಾಲಯ ಶಿಲ್ಪ ಸಾಮ್ರಾಜ್ಯದ್ದು. ಅದನ್ನು ಹೊಂದಿಕೊಂಡ ಭಾರತೀಯ ಸಂಸ್ಕೃತಿಯು ಬಹಳ ಶ್ರೀಮಂತ. ಅದು ನಮ್ಮ ಹೆಮ್ಮೆ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ನಮ್ಮ ನಾಡಿನ ದೇವಾಲಯ ಪರಂಪರೆಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂಥವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮೊದಲಾದ ದೇವಾಲಯ ಸಂಕೀರ್ಣಗಳು. ಅವುಗಳನ್ನು ನೋಡಿದರೆ ಆಗಿನ ಶಿಲ್ಪ, ದೇವಾಲಯ ಪ್ರಪಂಚ ಎಂತೆಂಥ ಅಮೂಲ್ಯ ಸಂಶೋಧನೆಗಳ ತವರು ಕೂಡ ಆಗಿತ್ತು ಎನ್ನುವುದು ತಿಳಿಯುತ್ತದೆ. ಕೆತ್ತನೆಗಳಲ್ಲಿ ಬಾದಾಮಿ ಮತ್ತು ಕಲ್ಯಾಣ ಚಾಳುಕ್ಯರ ಕಾಲದ ವಿನ್ಯಾಸಗಳು ಮತ್ತಾವುದೇ ನಂತರದ ಕಾಲಕ್ಕಿಂತ ವಿಭಿನ್ನ, ವಿಶಿಷ್ಟ, ಅನುಕರಣೆಗೂ ಸುಲಭದಲ್ಲಿ ದಕ್ಕದ ಕಲಾವಂತಿಕೆ ಅವರದ್ದು. ಗುಹೆಗಳನ್ನು ದೇವಾಲಯಗಳನ್ನಾಗಿಸುವಲ್ಲಿ ಅವರ ಚಾಕಚಕ್ಯತೆ ಅಸಾಮಾನ್ಯ. ಚಾಳುಕ್ಯರಿಗೆ ಭಾರತದ 2 ಪ್ರಧಾನ ದೇವಾಲಯ ಶೈಲಿಗಳಾದ ನಾಗರ ಮತ್ತು ದ್ರಾವಿಡ ಎಂಬವುಗಳ ಪರಿಚಯವಿತ್ತೆನ್ನುವುದು ಕೂಡ ತಿಳಿಯುತ್ತದೆ. ಅದರ ಮೂಲಕ ಇವೆರಡೂ ಶೈಲಿಗಳನ್ನು ಬೆರೆಸಿದ ವೇಸರ ಎಂಬ ಶೈಲಿಗೂ ಕಾರಣವಾದರು. ಸ್ವತಃ ಡಿವಿಜಿ ಅವರೇ ಹೇಳುವಂತೆ, ಶೃಂಗಾರ ಭಾಗವನ್ನು ಪಕ್ಕಕ್ಕಿಟ್ಟು ಪ್ರತಿಮೆಯ ಓಜೋವೀರ್ಯಗಳನ್ನು ಮಾತ್ರ ಗಣಿಸುವುದಾದರೆ ಬಾದಾಮಿಯ ವಿಗ್ರಹ ಶಿಲ್ಪಗಳು ಇಡೀ ಶಿಲ್ಪ ಜಾತಿಯಲ್ಲೇ ಅಸಮಾನ. ಇದು ನಿರ್ವಿವಾದ ಸತ್ಯ. ಏಕೆಂದರೆ ಧ್ವನಿಶೀಲತೆಯ ಹೆಚ್ಚುಗಾರಿಕೆ ಇರುವುದು ಬಾದಾಮಿ ಮತ್ತು ಕಲ್ಯಾಣ ಚಾಳುಕ್ಯರ ಕಲಾಕೃತಿಗಳಲ್ಲೇ. ಅದರ ವಿವರಗಳನ್ನು, ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದಂತೆಲ್ಲ ಶಿಲ್ಪವು ದೃಶ್ಯ ಚಿತ್ರದಂತೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಮನಸ್ಸನ್ನು ಆವರಿಸಿಬಿಡುತ್ತದೆ. ಆಕೃತಿಯಲ್ಲಿ ಬೃಹದಾಕಾರದ ಶಿಲ್ಪಗಳನ್ನು ಕಡೆಯುವುದು ಅಂದಿಗೆ ಆದ್ಯತೆಯಾಗಿತ್ತು ಎನಿಸುತ್ತದೆ. ಬಾದಾಮಿಯ ಮಹಾನಟ, ನರಸಿಂಹ, ಮಹಾವಿಷ್ಣು, ಮಹಿಷಮರ್ಧಿನಿ, ನಾಟ್ಯಶಿವನ ವಿವಿಧ ಶಿಲ್ಪಗಳೆಲ್ಲವೂ ಹೀಗೆಯೇ. ಒಂದೊಂದು ಶಿಲ್ಪಗಳ ಎದುರಿಗೂ ಗಂಟೆಗಟ್ಟಲೆ ಸಮಯ ಕಳೆದು ಆಸ್ವಾದಿಸುವಷ್ಟು ಭವ್ಯಾಕೃತಿಗಳು. ನೋಡುಗನ ಕಲ್ಪನೆಯಲ್ಲಿ ಮತ್ತಷ್ಟು ಸಾಧ್ಯತೆಗಳನ್ನು, ಕಥೆಗಳನ್ನು, ಐತಿಹಾಸಿಕ ಸೂಕ್ಷ್ಮಗಳನ್ನು ಬೆಳೆಸುವಂತವು. ಆದ್ದರಿಂದಲೇ ಬಾದಾಮಿ ಮತ್ತು ಕಲ್ಯಾಣ ಚಾಳುಕ್ಯ ಸಾಮ್ರಾಜ್ಯ ಕಾಲವು ಕರ್ನಾಟಕ ಸಂಸ್ಕೃತಿಯ ಸುವರ್ಣಯುಗ. ಲಕ್ಕುಂಡಿ, ಅಣ್ಣಿಗೇರಿ, ಗದಗ, ಹಾನಗಲ್, ಹಾವೇರಿ, ಚೌಡಯ್ಯದಾನಪುರ, ಬಂಕಾಪುರ, ಶ್ರವಣಬೆಳಗೊಳ, ಕುಬಟೂರು, ಇಟಗಿ, ಬಳ್ಳಿಗಾವೆ, ಕುರವತ್ತಿ, ಡಂಬಳ ಹೀಗೆ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಚಾಳುಕ್ಯ ಕಾಲದ ದೇವಾಲಯಗಳಿವೆ. ಅಷ್ಟೇ ಅಲ್ಲದೆ ಆಗಿನ ಕಾಲದ ಕರ್ನಾಟಕದ ಭಾಗವಾಗಿದ್ದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರದವರೆಗೂ ಚಾಳುಕ್ಯ ದೇವಾಲಯಗಳ ವೈಭೋಗವನ್ನು ಕಾಣಬಹುದು. ದಕ್ಷಿಣ ಭಾರತದ ದೇವಾಲಯಗಳನ್ನು ಕಟ್ಟಿ ಬೆಳೆಸಿದವರ ಪೈಕಿ ನಮ್ಮ ನಾಡಿನವರೇ ಆದ ಕದಂಬರು, ಅಂತೆಯೇ ರಾಷ್ಟ್ರಕೂಟ, ನೊಳಂಬರು ಇದ್ದಾರೆ. ಆಗಿನ ಕರ್ನಾಟಕದೊಳಗಿದ್ದ ಎಲ್ಲೋರ, ಅಜಂತ, ಎಲಿಫೆಂಟಾಗಳ ವೈಭವ ಗಮನಿಸಿದರೆ ರಾಷ್ಟ್ರಕೂಟರ ಶಿಲ್ಪ ಮತ್ತು ವಾಸ್ತುತಂತ್ರಗಳು ಅಗಾಧವಾಗಿತ್ತು ಎನ್ನುವುದು ಅರಿವಾಗುತ್ತವೆ. ಕಲ್ಲಿನ ಗುಡ್ಡವನ್ನೇ ಕೊರೆದು ಭವ್ಯಾಕೃತಿ ಮೂಡಿಸುತ್ತಿದ್ದ ಅವರ ಕ್ರಮ ಊಹೆಗೂ ಮೀರಿದ ತಂತ್ರಜ್ಞಾನ. ನೊಳಂಬರ ಸಾಮ್ರಾಜ್ಯದ ದೇವಾಲಯಗಳು ತಮ್ಮ ಮೊದಲಿಗಿದ್ದ ದೇವಾಲಯಗಳ ಜೀರ್ಣೋದ್ಧಾರದಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿದ್ದು ತಿಳಿಯುತ್ತದೆ. ಆ ಪೈಕಿ ಕೋಲಾರದ ಆವಣಿ, ಅರಳುಗುಪ್ಪೆ, ಚಿಕ್ಕಬಳ್ಳಾಪುರದಲ್ಲಿರುವ ದೇವಾಲಯಗಳು ಪ್ರಮುಖವಾಗಿವೆ. ಕದಂಬರ ವಾಸ್ತು ಮತ್ತು ಶಿಲ್ಪ ಕಲಾ ಪ್ರಪಂಚದಲ್ಲಿ ಬನವಾಸಿ, ಹಲಸಿ ಮೊದಲಾದ ಕೆಲವು ದೇವಸ್ಥಾನಗಳೊಂದನ್ನು ಬಿಟ್ಟರೆ ಪ್ರಧಾನವಾಗಿ ಅವರ ಶಿಲ್ಪಕಲಾ ವಿಶೇಷಗಳೆಲ್ಲವೂ ನಂತರದ ರಾಜರುಗಳಿಂದ ಜೀರ್ಣೋದ್ಧಾರಕ್ಕೊಳಪಟ್ಟಿವೆ, ಇಲ್ಲವೇ ಕಾಲದ ಹೊಡೆತದಲ್ಲಿ ಮರೆಯಾಗಿ ಹೋಗಿವೆ. ಹಾಗಿದ್ದು ಹಂಪಿ, ಅಜಂತ, ಎಲ್ಲೋರ, ದೊಡ್ಡಗದ್ದವಳ್ಳಿ, ಬಾದಾಮಿ, ಐಹೊಳೆ, ಬೆಳಗಾವಿ, ಹಾಸನ, ಉತ್ತರ ಕನ್ನಡ, ಗದಗ, ಹಾವೇರಿ, ಚಿಕ್ಕಮಗಳೂರು, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹೀಗೆ ಎಲ್ಲೆಲ್ಲೂ ಅವರ ದೇವಾಲಯಗಳು ಶಿಲ್ಪಶೈಲಿ ಆಸರೆಯಾಗಿ ಇರುವುದು ನಮ್ಮ ಕಣ್ಣಿಗೆ ಬಿದ್ದೇ ಬೀಳುತ್ತದೆ. ಅಂದರೆ ಎಷ್ಟೋ ಸಲ ಕದಂಬರ ಶೈಲಿಯನ್ನು ಅನುಸರಿಸಿ ಅಥವಾ ಅನುಕರಿಸಿ ಚಾಳುಕ್ಯ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳವರೆಗೂ ದೇವಾಲಯ ಮತ್ತು ಶಿಲ್ಪಕಲಾ ಪರಂಪರೆ ಬೆಳೆದಿದೆ. ಹೀಗೆ ನಿರಂತರವಾಗಿ ದೇಶ ಕಾಲಗಳಲ್ಲಿದ್ದ ಭೇದಗಳು, ಸಾಮ್ರಾಜ್ಯಗಳ ನಡುವೆ ಅಭಿಪ್ರಾಯ ಭೇದಗಳಿದ್ದರೂ ಅವುಗಳನ್ನು ಪಕ್ಕಕ್ಕಿಟ್ಟು ನಮ್ಮ ದೇಶದ ಕಲೆ, ಸಂಸ್ಕೃತಿ, ದೇವಾಲಯಗಳನ್ನು ಹಿರಿದಾಗಿ ಪೋಷಿಸಿದವರು ನಮ್ಮ ರಾಜರುಗಳು.
ಹೀಗೆ ಹಿರಿತನದ ಹಿರಿಮೆಯನ್ನು ದೇಶಕಾಲಗಳ ಹಂಗಿಲ್ಲದೆ ಆಧರಿಸಿದವರು ಇಡೀ ಪ್ರಪಂಚದಲ್ಲಿ ಭಾರತದವರು ಮಾತ್ರ ಎಂದರೂ ತಪ್ಪಲ್ಲ. ಇದು ಭಾರತದ ಪ್ರತಿ ಗ್ರಾಮ, ಪಟ್ಟಣ, ನಗರಗಳ ಜನತೆಯೂ ಹೆಮ್ಮೆಯಿಂದ ಅರಿತು ಉಳಿಸಿ ಬೆಳೆಸಬೇಕಾದ ಸತ್ಯ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಹೊಯ್ಸಳರು ಸುಮಾರು 1500ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದರಂತೆ. ಆದರೆ ಇಂದಿಗೆ ಕೆಲವಷ್ಟೇ ಉಳಿದು ಬಂದಿವೆ. ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದೆಂಬಂತೆ ಹೊಯ್ಸಳರು ಸಾಕಷ್ಟು ನಿರ್ಮಿಸಿದ್ದಾರೆ. ಆ ಪೈಕಿ ಹೊಯ್ಸಳ ಶಿಲ್ಪಕಲಾ ವೈಭವಗಳ ತವರೂರು ಎಂದೇ ಕರೆಯಬಹುದಾದ ಕರ್ನಾಟಕದ ಹಾಸನ ಜಿಲ್ಲೆಯೊಂದರಲ್ಲೇ ಸುಮಾರು 90% ಇದೆ. ಅದಲ್ಲದೆ ಕೆಲವೊಂದಷ್ಟು ದೇವಾಲಯಗಳನ್ನು ಇಂದಿನ ಮೈಸೂರು, ಬೆಂಗಳೂರು, ಶಿವಮೊಗ್ಗ ಜಿಲ್ಲೆಗಳ ಆಸುಪಾಸಿನಲ್ಲಿ ಗುರುತಿಸಬಹುದು. ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಿಸಿದ ಬೇಲೂರು, ಹಳೆಬೀಡಿನ ಈ ದೇವಾಲಯಗಳ ವಿನ್ಯಾಸವನ್ನು ಹೊಯ್ಸಳರ ಶೈಲಿಯೆಂದೇ ಕರೆದು ದೇವಾಲಯ ವಾಸ್ತುಶಿಲ್ಪ ಪ್ರಪಂಚದಲ್ಲಿ ಮಾನ್ಯ ಮಾಡಿರುವುದು ಕಂಡುಬರುತ್ತದೆ. ಅದಲ್ಲದೆ ಬೆಳವಾಡಿ, ಅಮೃತಪುರ, ಹೊಸಹೊಳಲು, ಮೊಸಳೆ, ಅರಸೀಕೆರೆ, ಬಸರಾಳು, ಕಿಕ್ಕೇರಿ, ನುಗ್ಗೇಹಳ್ಳಿ, ಹರಿಹರ, ಕೊರವಂಗಲ, ಬಳ್ಳಿಗಾವೆ, ದೊಡ್ಡಗದ್ದವಳ್ಳಿ, ಸೋಮನಾಥಪುರ, ಅರಳುಗುಪ್ಪೆ, ಗೋವಿಂದನಹಳ್ಳಿ ಹೀಗೆ ಒಂದೊಂದು ನೋಡಿ ಮನದುಂಬಿಕೊಳ್ಳಬೇಕಾದ ಶಿಲ್ಪಕಲಾ ಕುಸುಮಗಳ ದೇವಾಲಯಗಳು. ಗರ್ಭಗುಡಿಯ ಮುಂದಿನ ನಂದಿಗಳ ಶಿಲ್ಪವು ಬೃಹತ್ ವಿನ್ಯಾಸವುಳ್ಳದ್ದು. ಬಗೆ ಬಗೆಯಾದ ಗಂಟೆಗಳ ಅಲಂಕಾರದಿಂದ ಶೋಭಾಯಮಾನವೆನಿಸುವ ನಂದಿಗಳನ್ನು ಕಣ್ತುಂಬಿಕೊಂಡಷ್ಟು ಸಾಲದು ಎಂಬಂತೆಯೇ ಇರುತ್ತದೆ. ಹಳೇಬೀಡಿನ ನಂದಿ, ಬೆಂಗಳೂರು ಸನಿಹದ ತುರುವೇಕೆರೆ, ಅರಸೀಕೆರೆ ದೇವಾಲಯಗಳ ನಂದಿ ಹೀಗೆ ಹೊಯ್ಸಳರ ಶಿವಾಲಯಗಳಲ್ಲಿ ನಂದಿಯು ಪ್ರಮುಖ ಆಕರ್ಷಣೆಯಾಗಿಯೇ ಇರುತ್ತಾನೆ. ಪ್ರತ್ಯೇಕ ನಂದಿ ಮಂಟಪಗಳು ಕೂಡ ಸುಂದರವಾಗಿ ವಿನ್ಯಾಸಗೊಂಡಿರುತ್ತವೆ. ಹೊಯ್ಸಳ ದೇವಾಲಯಗಳನ್ನು ಗಮನಿಸುತ್ತಾ ಹೋದಂತೆ ಒಂದೇ ಬಗೆಯಾದ ಶೈಲಿ ಹೆಚ್ಚಾಗಿ ತೋರಿಬರುತ್ತದೆ. ಆ ಪೈಕಿ ಶಿಲ್ಪಗಳಿಗೆ ಮಾಡುವ ಕುಸುರಿ ಕೆಲಸದ ಅಲಂಕರಣ ಪ್ರಧಾನವಾದದ್ದು. ಗೆಜ್ಜೆ, ಒಡ್ಯಾಣ, ಮಕುಟ, ಹಾರ, ಬಳೆ ಮೊದಲಾದ ಆಭರಣಗಳಲ್ಲಿ ವೈವಿಧ್ಯ ಮಾತ್ರವಲ್ಲ, ಎಲ್ಲದರಲ್ಲೂ ಬಹಳ ಸೂಕ್ಷ್ಮ ಕೆಲಸಗಳಿರುತ್ತವೆ. ಕಡ್ಡಿಯೊಂದನ್ನು ತುರುಕಿಸಿದರೆ, ಇಲ್ಲವೇ ಬೆಳಕನ್ನು ಹಾಯಿಸಿದರೆ, ಸೂಜಿಯನ್ನು ತೂರಿಸಿದರೆ ಅದು ಬೇರೆ ಬೇರೆ ಕೋನಗಳಲ್ಲಿ ತೂರಿ ಬರುವಷ್ಟು ಸಂಕೀರ್ಣತೆಯೊಂದಿಗಿನ ಸೌಂದರ್ಯ ಅವುಗಳಲ್ಲಿದೆ. ದ್ವಾರಪಾಲಕರ ಶಿಲ್ಪಗಳು ಬಹಳ ಮನೋಹರವಾಗಿರುತ್ತವೆ. ಹೊಯ್ಸಳ ಶಿಲ್ಪಗಳಲ್ಲಿ ಸೊಂಟ, ಕೈಕಾಲಿನ ಬಾಗು ಬಳುಕುವಿಕೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಂತೆ ಅನಿಸುತ್ತದೆ. ಉದ್ವಾಹಿತ ಕಟಿಭೇದ ಮುಖ್ಯ ಕಾಣುತ್ತದೆ. ಅಂತೆಯೇ ಕಾಲೊಂದನ್ನು ಪಕ್ಕಕ್ಕೆ ಎತ್ತಿ ನಿಂತ ಏಕಪಾದಸ್ಥಾನ ಅಥವಾ ಊರ್ಧ್ವಜಾನುಚಾರಿಯ ಸ್ಥಿತಿಶೀಲ ನಿಲುವನ್ನು ಕೂಡ ಗುರುತಿಸಬಹುದು. ಹೊಯ್ಸಳರ ಶಿಲ್ಪಗಳು ಸೌಷ್ಠವ, ಅಲಂಕರಣ, ನಾಟ್ಯಧರ್ಮಿತ್ವಗಳಿಂದ ಕೂಡಿಕೊಂಡೇ ಇರುತ್ತವೆ. ಇದರಿಂದಲೇ ಅನೇಕ ದೇವತಾಮೂರ್ತಿಗಳಿಗೆ ನರ್ತನದ ಸೊಗಡಿದೆಯೆಂದೇ ಕಾಣುತ್ತದೆ. ಅದಲ್ಲದೆ ಸಮಪಾದ ಸ್ಥಾನಕದಲ್ಲಿ ಕಾಲುಗಳೆರಡನ್ನೂ ಜೋಡಿಸಿ ನಿಂತ ಶಿಲ್ಪಗಳು ದೊರೆಯುತ್ತವೆ. ಅನೇಕ ಕೆತ್ತನೆಗಳಲ್ಲಿ ಕೈಗಳಲ್ಲಿ ಉಪಕರಣ, ಆಯುಧ ವಿಶೇಷಗಳು ಕಂಡುಬರುತ್ತವೆ. ದೇವತಾ ಶಿಲ್ಪಗಳಂತೂ ವಿಶಾಲವಾದ ಮರದಡಿಯಲ್ಲಿ ನಿಂತ ಭಾವವನ್ನು ಕೊಡುವಂತೆ ಮರಗಳ ಆಕೃತಿಯನ್ನು ಒಳಗೊಂಡಂತೆ ಕೆತ್ತಲ್ಪಟ್ಟಿರುತ್ತವೆ. ಶಿಲ್ಪಗಳ ಕೆಳಗೂ ಆ ಪ್ರತಿಕೃತಿಗೆ ಸಂಬಂಧಿಸಿದಂತೆ ಅಥವಾ ಭಾವಪೋಷಣೆಗೆ ಅನುಕೂಲವಾಗುವಂತೆ ಚಿಕಣಿ ಶಿಲ್ಪಗಳು ಎನ್ನಬಹುದಾದ ಚಿಕ್ಕ ಚಿಕ್ಕ ಮೂರುತಿಗಳು ಇರುವುದನ್ನು ಕಾಣಬಹುದು. ಇವೆಲ್ಲದನ್ನೂ ಕೆತ್ತಬೇಕೆಂದರೆ ಶಿಲ್ಪಿಗಳಿಗೆ ಅದೆಷ್ಟು ನೈಪುಣ್ಯ, ತಾಳ್ಮೆ, ಶಕ್ತಿ ಇದ್ದಿರಬೇಡ. ವಿಶೇಷವೆಂದರೆ ಆಗಿನ ಕಾಲಕ್ಕೆ ಬಳಸುವ ಬಳಪದ ಕಲ್ಲುಗಳ ಮೇಲೆ ಬಗೆ ಬಗೆಯ ಸಸ್ಯೋತ್ಪನ್ನ ದ್ರವಗಳನ್ನು ಹಾಕಿ ಉಜ್ಜಿ ಕಲ್ಲನ್ನು ಬೆಣ್ಣೆಯಂತೆ ಮೃದುವಾಗಿಸುತ್ತಿದ್ದರಂತೆ. ಅದಾಗಿ ಅದರ ಮೇಲೆ ಸಣ್ಣ ಪುಟ್ಟ ಮತ್ತು ಬಹು ನಾಜೂಕಾದ ಕೆತ್ತನೆಗಳನ್ನು ಮೂಡಿಸುತ್ತಿದ್ದರಂತೆ. ದ್ರವ ಒಣಗಿದಂತೆಲ್ಲ ಕಲ್ಲು ಗಟ್ಟಿಯಾಗುತ್ತಿತ್ತು. ಹಾಗಾಗಿ ಆಗಿನ ಕಾಲದ ಕೆತ್ತನೆಗಳಲ್ಲಿ ಅಂತಹ ಸೂಕ್ಷ್ಮ ಕೆಲಸ ಸುಲಭವಾಗಿ ನೆರವೇರುತ್ತಿತ್ತು ಎಂಬ ತಜ್ಞರ ಅಭಿಪ್ರಾಯಗಳು ಇವೆ. ಅಂತೆಯೇ ಆಗಿನ ಕಾಲದ ಕಲ್ಯಾಣ ಮಂಟಪವೆನಿಸುವ ರಚನೆಗಳಲ್ಲಿಯೂ ಬಹು ಸೂಕ್ಷ್ಮವಾದ ಕೆತ್ತನೆಗಳು ಇವೆ. ಮಂಟಪದ ಕಂಬಗಳಲ್ಲಿಯೂ ಕೂಡ ಇದನ್ನು ಕಾಣಬಹುದು. ಇದಕ್ಕೆ ಅತ್ಯುತ್ತಮ ನಿದರ್ಶನವೆಂದರೆ ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಾಲಯ ಮತ್ತು ಕೋಲಾರದ ಸೋಮೇಶ್ವರ ದೇವಾಲಯದಲ್ಲಿರುವ ಹೊಯ್ಸಳರ ಕಾಲದ ಕಲ್ಯಾಣ ಮಂಟಪ ಮತ್ತು ಕಂಬದ ಕೆತ್ತನೆಗಳು. ಕಲ್ಲಿನ ಕಿಟಕಿಗಳು, ಮಂಟಪದ ಮೇಲೆ ವಿನ್ಯಾಸ ಮಾಡುತ್ತಿದ್ದ ವೃತ್ತಾಕಾರ ಅಥವಾ ಚಚ್ಚೌಕದ ವಿನ್ಯಾಸದ ಭುವನೇಶ್ವರಿ ಎಂಬ ಆಕೃತಿಗಳು, ಲಕ್ಷ್ಮಿ, ಮಕರ ತೋರಣಗಳು, ಜಗತಿಯ ಪಕ್ಕಕ್ಕೆ ಇರುತ್ತಿದ್ದ ಚಾವಡಿ, ಆಸನಗಳು, ಯಾಳಿ, ಕೀರ್ತಿಮುಖಗಳೆಂಬ ಆಕೃತಿಗಳು ಎಲ್ಲದರಲ್ಲೂ ಹೊಸತನವನ್ನು ನೀಡುತ್ತವೆ. ಚಾಳುಕ್ಯ ಶಿಲ್ಪಗಳಿಗೆ ಹೋಲಿಸಿದಾಗ ಧ್ವನಿ ವ್ಯಂಜಕತೆ ಮತ್ತು ಶಿಲ್ಪ ವೈವಿಧ್ಯಗಳು ಹೊಯ್ಸಳರಲ್ಲಿ ತುಸು ಕಡಿಮೆ ಎನ್ನಬಹುದು.
ಹಾಗಿದ್ದು ಇವುಗಳ ಪ್ರೇರಣೆಯಲ್ಲಿ ಅಂತಃಪುರ ಗೀತಗಳಂತಹ ಅನೇಕ ಪದ್ಯ ಸಾಹಿತ್ಯ ಸೃಷ್ಟಿ ಆಗಿದೆ ಎಂದರೆ ಅವುಗಳ ಭಾವಸೌಂದರ್ಯ ನಾಟ್ಯಾಯಮಾನತೆಗೆ ಸಾಟಿಗಿಲ್ಲವೆಂದೇ ಅರ್ಥ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ವಿಜಯನಗರ ಸಾಮ್ರಾಜ್ಯ ಕಾಲದ ಶಿಲ್ಪಗಳಲ್ಲಿ ಆವರೆಗಿನ ಎಲ್ಲ ಶಿಲ್ಪಕಲೆಗಳ ಮಿಶ್ರಣವೂ ಇದೆ. ಏಕೆಂದರೆ ಪತನಗೊಳ್ಳುತ್ತಿದ್ದ ಸನಾತನ ಧರ್ಮದ ಅದೆಷ್ಟೋ ಸಂಗತಿಗಳಿಗೆ, ಕಲೆ ಸಾಹಿತ್ಯ ಚಟುವಟಿಕೆಗಳಿಗೆ ಆಶ್ರಯದಾತಾರರಾಗಿ ಉದ್ಧರಿಸಿದವರು ಕರ್ನಾಟ ಸಾಮ್ರಾಜ್ಯ ಧೀಮಂತ ಅರಸರು. ಅವರ ಕಾಲದ ಶಿಲ್ಪಗಳಲ್ಲಿ ಬೃಹತ್ತಿನಿಂದ ಸೂಕ್ಷ್ಮದವರೆಗೂ ವಿವಿಧ ವಿನ್ಯಾಸಗಳನ್ನು ಗುರುತಿಸಬಹುದು. ಹಂಪಿಯ ಸಂಗೀತ ಕಂಬಗಳಂತೂ ಲೋಕವಿಖ್ಯಾತ. ಅದಕ್ಕೆ ಹಂಪಿಯ ಸನಿಹವೇ ಸಿಗುತ್ತಿದ್ದ ವಿಶಿಷ್ಟ ಜಾತಿಯ ದನಿಯನ್ನುಂಟು ಮಾಡುವ ಶಿಲೆಗಳನ್ನು ಬಳಕೆ ಮಾಡಿದ್ದರೆಂದು ಇತ್ತೀಚಿನ ಸಂಶೋಧನೆಗಳು ತಿಳಿಯಪಡಿಸಿವೆ. ಲೇಪಾಕ್ಷಿಯ ಇಡೀ ನಾಟ್ಯಮಂಟಪವು ಒಂದು ಕಂಬದ ಆಧಾರದಿಂದಲೇ ನಿಂತಿದೆಯೇನೋ ಎಂಬಂತಿದೆ. ಇಡೀ ಕಲ್ಲಿನ ಗುಡ್ಡವನ್ನೇ ಕೆತ್ತಿ ಮಾಡಿದ ದೇವಾಲಯವದು. ವಿಚಿತ್ರವೆಂದರೆ ಆ ಕಂಬದ ಒಂದು ಬದಿ ಮಾತ್ರ ನೆಲದ ಸಂಪರ್ಕದಲ್ಲಿದೆ. ಹೀಗೆ ತಾಂತ್ರಿಕವೆನಿಸುವ ಅಭಿಯಂತರರ ಚಮತ್ಕಾರಗಳು ದೇವಾಲಯಗಳ ಕಂಬ ಶಿಲ್ಪ ಚಿತ್ರಗಳಲ್ಲಿ ಹೇರಳವಾಗಿವೆ. ಬೆಂಗಳೂರು, ದಕ್ಷಿಣ ಕನ್ನಡ ಮುಂತಾದ ವಿವಿಧ ಪ್ರದೇಶಗಳಲ್ಲಿ ಅಷ್ಟೇಕೆ ಆಂಧ್ರ, ತಮಿಳುನಾಡಿನ ಪರಿಸರ, ದೇವಾಲಯ ಮತ್ತು ಸಮಾಜದ ಒಳಗೂ ಕೂಡ ವಿಜಯನಗರದ ಅರಸರ ಕೊಡುಗೆ ಕಂಡುಬರುತ್ತದೆ. ಮತೀಯ ದಾಳಿಗಳ ನಡುವೆ ನಮ್ಮ ಸಂಸ್ಕೃತಿಯ ಉಜ್ಜೀವನಕ್ಕೆ ಅವರು ಹೋರಾಡಿದ ರೀತಿಗಳು, ತಮ್ಮ ಹಿಂದಿನ ಅದೆಷ್ಟೋ ಸಾಮ್ರಾಜ್ಯಗಳ ದೇವಾಲಯ ಶಿಲ್ಪಗಳನ್ನು ರಕ್ಷಣೆ ಮಾಡುವಲ್ಲಿ ಕೈಗೊಂಡ ಸುಧಾರಣೆಗಳು ಒಂದೆರಡಲ್ಲ. ಹಾಗೆಂದೇ ಅವರ ಕಾಲಕ್ಕೆ ರಕ್ಷಣೆಯ ಸಂದರ್ಭದಲ್ಲಿ ಎದುರಾಳಿಯನ್ನು ಬಗ್ಗಿಸಿ ನಮ್ಮ ಕಲೆ ಬದುಕನ್ನು ಕಾಪಾಡಲು ಪಡೆಗಳೇ ಇದ್ದವು. ಅಂಥವರ ವಾಸಕ್ಕೆ ತಕ್ಕುದಾಗಿ ದೇವಾಲಯ ಸಂಕೀರ್ಣಗಳು, ಮಂಟಪಗಳು, ಬೃಹತ್ ರಾಜಗೋಪುರಗಳು ನಿರ್ಮಾಣಗೊಂಡವು. ವಿಜಯನಗರದ ವೀರದೊರೆಯಾದ 2ನೇ ಕುಮಾರ ಕಂಪಣನ ಸಾಹಸಗಾಥೆಯ ಬಗ್ಗೆ ಆತನ ಮಡದಿ ಗಂಗಾದೇವಿಯು ಬರೆದ ಸಂಸ್ಕೃತ ಕಾವ್ಯ ಮಥುರಾ ವಿಜಯವೊಂದೇ ಸಾಕು. ಆಗಿನ ಕಾಲಕ್ಕೆ ಸತತವಾಗಿ ಆಗುತ್ತಿದ್ದ ಮುಸಲ್ಮಾನ ಸುಲ್ತಾನರ ದಾಳಿಯ ನಡುವೆ ತಮಿಳುನಾಡಿನ ಮಧುರೆಯನ್ನು ಒಳಗೊಂಡಂತೆ ದೇವಸ್ಥಾನಗಳ ಪಡಿಪಾಟಲು, ಅವುಗಳ ಮುಕ್ತಿಗೆ ನಡೆದ ಹೋರಾಟದ ಬಗ್ಗೆ ಅರಿಯಲು. ಇಷ್ಟಾಗಿಯೂ ಎಷ್ಟೋ ದೇವಾಲಯದ ಕೆತ್ತನೆಗಳು ಪೂರ್ಣವಾಗಿಲ್ಲ ಮತ್ತು ಸಾಮ್ರಾಜ್ಯ ಪತನ ಕಾಲದಲ್ಲಿ ದಾಳಿಗೆ ತುತ್ತಾಗಿ ಬಹುತೇಕ ಭಂಗಗೊಂಡಿವೆ ಕೂಡ. ಸೂಕ್ಷ್ಮವಾಗಿ, ನಯವಾಗಿ ಮುಖಭಾವಗಳನ್ನು ಅತಿಶಯವಾಗಿ ಕಾಣುವಂತೆ ಕೆತ್ತುವ ಹೊಯ್ಸಳರಂತೆ, ಇಲ್ಲವೇ ವಸ್ತು ಆಶಯಗಳಲ್ಲಿ ಹಿರಿದಾಗಿ ಕಲೆಯನ್ನು ಪ್ರತಿಪಾದಿಸುವ ಚಾಲುಕ್ಯರಂತೆ ಕಲಾಭಿಜ್ಞತೆ, ನಾಟ್ಯಧರ್ಮೀ ನೈಪುಣ್ಯ ಅಷ್ಟಾಗಿ ವಿಜಯನಗರ ಸಾಮ್ರಾಜ್ಯದ ದೇವಾಲಯಗಳಲ್ಲಿ ಕಾಣಸಿಗುವುದು ಅಪರೂಪ. ಆದರೆ ಚಾಲುಕ್ಯ, ಹೊಯ್ಸಳರಿಗೆ ಹೋಲಿಸಿದರೆ ಅತ್ಯಧಿಕವಾಗಿ ಬದುಕಿನ ಕನ್ನಡಿಯಂತೆ ಶಿಲ್ಪಗಳನ್ನು ಕಟದಿಟ್ಟವರು, ಹೆಚ್ಚಾಗಿ ಲೋಕವನ್ನೇ ತೋರಿದವರೆಂದರೆ ವಿಜಯನಗರ ಕಾಲದ ಶಿಲ್ಪಿಗಳೇ. ಅವರ ಕೆತ್ತನೆಗಳ ವಸ್ತು ಸರ್ವೇ ಸಾಮಾನ್ಯವಾಗಿ ಅಂದಿನ ಜನಜೀವನ, ಪ್ರಾಣಿ ಪಕ್ಷಿ, ಫಲ, ನೆಲ, ಸಸ್ಯ ಸಂಪತ್ತು, ನರ್ತನ, ವಾದ್ಯ, ಗೀತ ಹೀಗೆ ಹಲವು ಆಯಾಮಗಳಲ್ಲಿ ಇದೆ. ಶಿಲ್ಪಗಳ ಮೂಲಕ ಧಾರ್ಮಿಕ ಮತ್ತು ಸಾಮಾಜಿಕ ಬದುಕನ್ನು ಹೇಳಿಸಿದ್ದಾರೆ. ಪೌರಾಣಿಕ ಕಥೆಗಳ ಕೆತ್ತನೆಗಳೂ ಇವೆ. ವಿದೇಶ ಯಾತ್ರಿಗಳ ಶಿಲ್ಪಗಳೂ ಇದ್ದಾವೆ. ಶಿವನ ದೇವಾಲಯಗಳಲ್ಲಿ ವಿಷ್ಣು ಸಂಬಂಧಿತ ಕಥೆಗಳು, ವಿಷ್ಣುವಿನ ದೇವಾಲಯಗಳಲ್ಲಿ ಶಿವನ ಸಂಬಂಧಿತವಾದ ಕಥೆಗಳು ಇರುವಂತೆ ಕೆತ್ತನೆಗಳು ಬಹಳ ಸಿಗುತ್ತವೆ. ಅಲ್ಲಿಗೆ ಧಾರ್ಮಿಕವಾದ ಸಾಮರಸ್ಯ ಆಗಿನ ಕಾಲಕ್ಕೆ ಆದ್ಯತೆಯೂ ಮತ್ತು ಅದೇ ಬದುಕೂ ಆಗಿತ್ತೆನ್ನುವುದು ಅರಿವಾಗುತ್ತದೆ. ಇನ್ನು ಕೋಲಾಟ, ವಸಂತೋತ್ಸವ, ಕೊರವಂಜಿ, ಮಡಕೆಯನ್ನು ಹಿಡಿದು ನರ್ತಿಸುವ ಘಟಿಸಾ ನೃತ್ಯ, ಖಡ್ಗ ನೃತ್ಯ ಹಾಗೂ ವಿವಿಧ ಬಗೆಯ ಚಮತ್ಕಾರಿಕ ನೃತ್ಯಗಳಿಗೆ ವಿಜಯನಗರ ಸಾಮ್ರಾಜ್ಯದ ಕಾಲ ಬಹಳ ಉತ್ತಮ ಪ್ರಾಶಸ್ತ್ಯವನ್ನ ಕೊಟ್ಟಿತ್ತು ಎನ್ನುವುದು ಕೂಡ ಶಿಲ್ಪಗಳಿಂದ ತಿಳಿಯುತ್ತದೆ. ವೀರತನ ಪ್ರತಿಪಾದಿಸುವ ಯಾಳಿಗಳು, ಸಿಂಹದ ಆಕೃತಿಗಳು ಬಹುವಾಗಿ ಗಮನ ಸೆಳೆಯುತ್ತವೆ. ಅದರಲ್ಲೂ ಬಹುತೇಕ ದೇವಾಲಯಗಳಲ್ಲಿ ಮುನಿ ಋಷಿಗಳ ತರಹೇವಾರಿ ಶಿಲ್ಪಗಳಿವೆ. ಇದರಿಂದಾಗಿ ದೇವಸ್ಥಾನದ ರಕ್ಷಣೆಯಲ್ಲಿ ಆಗಿನ ಕಾಲಕ್ಕೆ ಗಮನಾರ್ಹ ಸೇವೆ ಸಲ್ಲಿಸಿದ್ದ ಯೋಗಿಗಳು ಮತ್ತು ಮುನಿಗಳ ತಂಡಗಳಿದ್ದ ಇತಿಹಾಸದ ಶಾಸನದ ಮಾತುಗಳಿಗೆ ಹೆಚ್ಚಿನ ಬಲ ಬರುತ್ತದೆ. ಒಟ್ಟಿನಲ್ಲಿ ಪತನಗೊಳ್ಳುತ್ತಿದ್ದ ಸಾಂಸ್ಕೃತಿಕ ಧಾರ್ಮಿಕ ಜೀವನಕ್ಕೆ ಕಾಯಕಲ್ಪವಾಗಿ ವಿಜಯನಗರದ ಅರಸರು ದೇವಾಲಯಗಳಿಗೆ ಕೊಟ್ಟ ಪ್ರಾಶಸ್ತ್ಯ ಆವರೆಗಿನ ಬೇರಾವುದೇ ಸಾಮ್ರಾಜ್ಯಗಳ ಕ್ರಮಕ್ಕಿಂತಲೂ ಭಿನ್ನವಾದದ್ದು ಮತ್ತು ಹಲವು ಸವಾಲುಗಳಿಂದ ಕೂಡಿದ್ದು. ಹೀಗೆ ಇತಿಹಾಸದ ಯಾವುದೇ ಕೋನವನ್ನು ಹುಡುಕುವುದಿದ್ದರೂ ಶಿಲ್ಪಗಳು ಏಕೈಕ ಮಾಧ್ಯಮ.
ಆದರೆ ಎಷ್ಟೇ ಅಳೆದು ತೂಗಿದರೂ ಸುಮಾರು 5ನೇ ಶತಮಾನದಿಂದ ವಿಜಯನಗರ ಸಾಮ್ರಾಜ್ಯದವರೆಗಿನ ಕಾಲವನ್ನು ಭಾರತದ ಶಿಲ್ಪ ವೈಭವದ ಉಚ್ಛ್ರಾಯ ಕಾಲವೆಂದು ಗುರುತಿಸಬಹುದಷ್ಟೆ. ಗೀತ, ನರ್ತನ, ಸಾಹಿತ್ಯದ ದೃಷ್ಟಿಯಿಂದಲೂ ಇದು ನಿರ್ವಿವಾದ ಸತ್ಯ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕರ್ನಾಟಕ, ಒಡಿಶಾಗಳಂತೆಯೇ ಇಂದಿಗೂ ಶಿಲ್ಪ ವೈಭವವನ್ನು ಗರಿಷ್ಠ ಮಟ್ಟದಲ್ಲಿ ಉಳಿಸಿಕೊಂಡು ಬಂದಿರುವ ದೇವಾಲಯಗಳ ಪರಿಸರಗಳಲ್ಲಿ ತಮಿಳುನಾಡು ಕೂಡ ಒಂದು. ಪಲ್ಲವರು, ಚೋಳರು ಮತ್ತು ವಿಜಯನಗರ ಸಂಸ್ಥಾನ ಅನೇಕ ದೇವಾಲಯಗಳ ಬೆಳವಣಿಗೆಗೆ ಶಿಲ್ಪಗಳ ವೈವಿಧ್ಯವನ್ನು ನೀಡುವಲ್ಲಿ ಕಾರಣೀಭೂತವಾಗಿವೆ. ಮಹಾಬಲಿಪುರಂ, ತಂಜಾವೂರು, ಕುಂಭಕೋಣಂ, ವೃದ್ಧಾಚಲಂ, ಚಿದಂಬರಂ, ಶ್ರೀರಂಗಂ, ಕಂಚಿ ಹೀಗೆ ಒಂದೊಂದು ಊರುಗಳು ಶಿಲ್ಪ ವೈಭವಗಳ ಅತ್ಯುನ್ನತ ಶೃಂಗಗಳು. ಮಿಗಿಲಾದ ಸೌಂದರ್ಯ ಸೂಸುವ ಈ ಶಿಲ್ಪಗಳಲ್ಲಿ ನಾಟ್ಯಶಾಸ್ತ್ರವನ್ನೇ ಯಥಾವತ್ತು ಕಟ್ಟದಿದ್ದಾರೆ ಕೂಡ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಬದ್ಧವಾದ ಬಹುತೇಕ ದೇವಾಲಯಗಳ ಗೋಪುರದಿಂದ ಮೊದಲುಗೊಂಡು ಗರ್ಭಗುಡಿಯವರೆಗೂ ಸ್ಥಿತಿ ಮತ್ತು ಗತಿಶೀಲತೆಯ ಶಿಲ್ಪ ವೈವಿಧ್ಯ ನಮಗೆ ದೊರಕುತ್ತದೆ. ಮಹಾರಾಷ್ಟ್ರದ ಆಸುಪಾಸಿನ ಗೋವಾ, ಪುಣೆ ಮೊದಲಾದ ಪ್ರದೇಶಗಳಲ್ಲಿ ಮಿಷನರಿಗಳಿಂದ ದೇವಾಲಯ ಭಂಜನ ಹೆಚ್ಚಾಗಿ ನಡೆದ ಪರಿಣಾಮ ಇಂದಿಗೆ ಸಿಗುವ ದೇವಾಲಯಗಳೆಲ್ಲದಕ್ಕೂ ಹೆಚ್ಚಿನ ಇತಿಹಾಸವಿಲ್ಲ. ಇದ್ದರೂ ಶಿಲ್ಪಗಳ ಪ್ರಮಾಣ 98% ನಷ್ಟವಾಗಿದೆ. ಖಿದ್ರಾಪುರದ ಕೋಪೇಶ್ವರ ದೇವಸ್ಥಾನಗಳಂಥವುಗಳಲ್ಲಿ ಮಾತ್ರ ಶಿಲ್ಪಗಳು ಸ್ವಲ್ಪ ಮಟ್ಟಿಗೆ ತೋರುವಂತೆ ಕಂಡುಬರುತ್ತವೆ. ಮತ್ತು ಇಂಥ ಇನ್ನೂ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ಶಿಲ್ಪ ನಿರ್ಮಾಣ ಮತ್ತು ದೇವಾಲಯಕ್ಕೆ ಪೋಷಣೆ ನೀಡಿದ್ದರ ಬಗ್ಗೆ ದೊರಕುವ ಎಲ್ಲ ಮಾಹಿತಿಗಳ ಹಿಂದೆಯೂ ಕೂಡ ಕರ್ನಾಟಕದ ಚಾಲುಕ್ಯ ಮೊದಲಾದ ಅರಸರುಗಳ ಕೊಡುಗೆಯೇ ನಮಗೆ ಕಂಡುಬರುತ್ತದೆ. ಆಂಧ್ರದಲ್ಲಿ ಕಾಕತೀಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಕೊಡುಗೆಯ ದೇವಾಲಯಗಳು ಅನೇಕವಿವೆ. ತೆಲಂಗಾಣದ ರಾಮಪ್ಪ ದೇವಸ್ಥಾನ, ಅನಂತಪುರದ ಲೇಪಾಕ್ಷಿ, ತಾಡೇಪಲ್ಲಿ, ಅಹೋಬಿಲಗಳಲ್ಲಿ ಶಿಲ್ಪ ವೈಭವ ಗಮನಾರ್ಹವಾಗಿ ಕಂಡುಬರುತ್ತವೆ. ಉಳಿದಂತೆ ಶಿಲ್ಪ ವೈಭವವನ್ನು ಕಣ್ತುಂಬಿಕೊಳ್ಳುವುದಕ್ಕಿಂತ ಮಿಗಿಲಾಗಿ ಭಕ್ತಿ ಭಾವದ ಉದ್ದೀಪನಕ್ಕೆ ಅಲ್ಲಿನ ತಿರುಪತಿ, ಕಾಳಹಸ್ತಿ ಮೊದಲಾದ ಅನೇಕ ದೇವಾಲಯಗಳನ್ನು ನಾವು ಗುರುತಿಸಬಹುದು. ಕೇರಳದಲ್ಲಿ ಪ್ರಾಚೀನಕ್ಕೆ ಕೃಷ್ಣಶಿಲೆಯ ಕೆತ್ತನೆಗಳು ಇತ್ತಾದರೂ ಇಂದಿಗೆ ದಾರುಶಿಲ್ಪಗಳು ಅಂದರೆ ಮರದಲ್ಲಿ ಮೂಡುವ ಪ್ರತಿಕೃತಿಗಳೇ ಹೆಚ್ಚು ನಮ್ಮ ಕಣ್ಣಿಗೆ ಬೀಳುತ್ತವೆ. ದೇವಸ್ಥಾನಗಳು ದಾರುವಿನಿಂದಲೇ ಬಹುತೇಕ ನಿರ್ಮಾಣಗೊಳ್ಳುತ್ತವೆ. ಅಲ್ಲೊಂದು ಇಲ್ಲೊಂದು ಎಂಬಂತೆ ಕಡುಶರ್ಕ ಪಾಕ ಎಂಬ ಸಸ್ಯೋತ್ಪನ್ನವಾದಂತಹ ವಿವಿಧವಾದ ಎಣ್ಣೆಗಳನ್ನು, ಮಣ್ಣನ್ನು ಮಿಶ್ರಣ ಮಾಡಿದಂತಹ ಶಿಲ್ಪಗಳು ಕಂಡುಬರುತ್ತವೆ. ಹಾಗಾಗಿ ಯಾವುದೇ ದೇವಸ್ಥಾನಕ್ಕೂ ಜೀರ್ಣೋದ್ಧಾರ ಕೊನೆಯ ಪಕ್ಷ 300 ವರ್ಷಗಳ ಒಳಗೆ ಆಗಬೇಕು. ಆ ಸಂದರ್ಭದಲ್ಲಿ ಹಳೆಯದೆನಿಸುವ ದಾರುಶಿಲ್ಪಗಳ ಬದಲಿಗೆ ಹೊಸ ಪ್ರತಿಕೃತಿಗಳು ಅವುಗಳ ಸ್ಥಾನವನ್ನು ಪಡೆಯುತ್ತವೆ. ಹೀಗೆಂದೇ ಕೇರಳದ ಬಹುತೇಕ ಪ್ರದೇಶಗಳ ದೇವಾಲಯಗಳಲ್ಲಿ ಶಿಲಾ ಕೆತ್ತನೆಗಳು ಅಧ್ಯಯನಕ್ಕೂ ಸಿಗುವುದು ಕಡಿಮೆ. ಒಡಿಶಾ ದೇವಾಲಯಗಳ ಊರು. ಬೀದಿಗೊಂದರಂತೆ ದೇವಾಲಯಗಳು ಸಿಗುತ್ತವೆ. ಶಿಲ್ಪಗಳಂತೂ ಒಂದಕ್ಕಿಂತ ಒಂದು ಮೀರಿದ ಚೆಲುವನ್ನು ಉಳ್ಳವು. ನಾಗರ ಮತ್ತು ಕಳಿಂಗ ವಾಸ್ತು ಶೈಲಿಗೊಳಪಟ್ಟ ಅಲ್ಲಿನ ದೇವಾಲಯಗಳಲ್ಲಿ ಮಿಥುನ ಶಿಲ್ಪಗಳು, ನರ್ತನ ಶಿಲ್ಪಗಳು, ಸಾಲಭಂಜಿಕೆಯರು ಅಧಿಕವಾಗಿ ಕಂಡುಬರುತ್ತಾರೆ. ಕೋನಾರ್ಕ್ ಸೂರ್ಯ ದೇವಾಲಯ, ಪುರಿ ಜಗನ್ನಾಥ, ಭುವನೇಶ್ವರದ ಲಿಂಗರಾಜ, ಮುಕ್ತೇಶ್ವರ, ಪರಶುರಾಮೇಶ್ವರ, ಅನಂತೇಶ್ವರ, ರಾಜಾರಾಣಿ, ಬೈತಾಳ, ಯೋಗಿನಿ ಹೀಗೆ ಪ್ರತಿಯೊಂದು ದೇವಾಲಯಗಳು ಸುಮನೋಹರವಾದ ಶಿಲ್ಪ ವಾಸ್ತುಶೈಲಿಗಳಿಂದ ಬರಸೆಳೆಯುತ್ತವೆ. ಅವುಗಳಲ್ಲಿ ಕೆಲವಷ್ಟು ಭಂಗವಾಗಿದ್ದರೂ ಇಂದಿಗೂ ದೇವಾಲಯಗಳ ನಗರಿ ಎಂಬ ಮನ್ನಣೆಗೆ ಪಾತ್ರವಾಗಬಹುದಾದ ಭಾರತದ ರಾಜ್ಯವೆಂದರೆ ಒಡಿಶಾ ಎಂದೇ ಹೇಳಬಹುದು. ಸೋಮವಂಶಿ, ಶೈಲೋದ್ಭವ ಮತ್ತು ಗಂಗ ರಾಜರುಗಳ ಯೋಗದಾನ ಈ ಎಲ್ಲ ದೇವಸ್ಥಾನಗಳ ನಿರ್ಮಾಣದಲ್ಲಿ ಅಧಿಕವಾಗಿದೆ. ಅಂತೂ ಎಷ್ಟೋ ಅಡ್ಡಿ ಆತಂಕ ದಾಳಿಗಳ ನಡುವೆಯೂ ಉತ್ತರ ಭಾರತಕ್ಕಿಂತ ಮಿಗಿಲಾಗಿ ದಕ್ಷಿಣ ಭಾರತದಲ್ಲೇ ಶಿಲ್ಪ ದೇವಾಲಯಗಳ ಮೂಲ ರೂಪವು ಇನ್ನೂ ಗರಿಷ್ಠ ಮಟ್ಟದಲ್ಲಿ ಉಳಿದು ಬಂದಿರುವುದು ನಮ್ಮ ಪುಣ್ಯ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಮೂರ್ತಿ, ವಿಗ್ರಹ ಎಂದು ಪೂಜಿಸಲ್ಪಡುವ ಯಾವುದೇ ಶಿಲ್ಪವು ಸಗುಣ ಬ್ರಹ್ಮೋಪಾಸನೆಗೆ ಸಾಧನ. ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ
ಮತ್ತು ಭಾವಪೋಷಣೆಗೆ ಮೂರ್ತಿ ಪೂಜೆಯ ಸಾಕಾರ ಸಹಕಾರ ಬೇಕು. ಭಕ್ತನಿಗೆ ಭಗವಂತನ ರೂಪದಿಂದಲೇ ಧ್ಯಾನವು ಸುಲಭ ಸಾಧ್ಯ. ಇಂಥ ಧ್ಯಾನವು ಪ್ರತಿಮೆ ಅಥವಾ ಪ್ರತೀಕೋಪಾಸನೆಯನ್ನ ಅವಲಂಬಿಸಿರುತ್ತೆ. ಅವುಗಳಲ್ಲಿ ಕೆಲವು ದೇವತೆಯನ್ನು ಪ್ರತೀಕದಲ್ಲಿ ಆವಾಹಿಸುವುದು ಪ್ರತೀಕೋಪಾಸನೆ, ಮೂರ್ತಿಯಲ್ಲಿ ಕಾಣುವುದು ಪ್ರತಿಮೋಪಾಸನೆ. ಆದರೆ ಮೂರ್ತಿ ಪೂಜೆ ವೈದಿಕ ಕಾಲಕ್ಕಿರಲಿಲ್ಲ ಅಥವಾ ಅಂಥ ಸಂಸ್ಕೃತಿಯನ್ನೇ ಇಲ್ಲವಾಗಿಸಬೇಕು ಎಂದು ನಡೆದುಕೊಳ್ಳುವ ಅನೇಕ ಮತೀಯ ಹಿತಾಸಕ್ತಿಗಳು ಇವೆ. ಆದರೆ ಅವು ಕೂಡ ಬೇರೆ ಬೇರೆ ಮಾರ್ಗದಿಂದ ಮತ್ತದೇ ಪ್ರತೀಕೋಪಾಸನೆ ಇಲ್ಲವೇ ಪ್ರತಿಮೋಪಾಸನೆಯಲ್ಲಿ ತೊಡಗಿಸಿಕೊಂಡಿರುತ್ತವೆ. ಸಂಖ್ಯೆ, ಧಾರ್ಮಿಕ ಕೇಂದ್ರ, ಸಮಾಧಿ, ಅಕ್ಷರ, ಸಂಕೇತ, ಗ್ರಂಥ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತೀಕ ಅಥವಾ ಪ್ರತಿಮೋಪಾಸನೆಗಳೇ ಆಗಿವೆ ಎನ್ನುತ್ತಾರೆ ವಿದ್ವಾಂಸರು. ಲೋಕದಲ್ಲಿ ಈ ಬಗೆಯ ಪ್ರತೀಕ ಅಥವಾ ಪ್ರತಿಮಾ ಉಪಾಸನಾ ವಿಧಾನದಿಂದ ತಪ್ಪಿಸಿಕೊಂಡವರ ಸಂಖ್ಯೆ ದೊಡ್ಡದಿಲ್ಲ. ಹಾಗೊಂದು ವೇಳೆ ಈ ಬಗೆಯ ಉಪಾಸನೆಗಳಿಂದ ಹೊರಗಿದ್ದೇ ಭಗವಂತನನ್ನು ಕಂಡುಕೊಳ್ಳಬೇಕೆಂದಿರುವವರಿಗೆ ಅತ್ಯಂತ ದೊಡ್ಡ ಹಾದಿ ಸನಾತನ ಧರ್ಮವೇ ನೀಡಿರುವ ವೇದಾಂತ. ಸನಾತನ ಧರ್ಮದಲ್ಲಿ ದೇವಾಲಯ ಅಥವಾ ಭಗವಂತನ ಪರಿಕಲ್ಪನೆಯು ಸ್ಥಾವರ, ಜಂಗಮ ಎಂಬೆರಡು ನೆಲೆಗಳಲ್ಲೂ ಇವೆ. ದೇಹವೇ ದೇವಾಲಯ, ದೇವಾಲಯವೂ ದೇಹದ ಪ್ರತಿರೂಪ. ದೇವನಲ್ಲಿ ಜೀವನೂ, ಜೀವನಲ್ಲಿ ದೇವನೂ ಅವಿನಾಭಾವದಿಂದಿದ್ದಾರೆ. ಅಜ್ಞಾನವೆಂಬ ನಿರ್ಮಾಲ್ಯವನ್ನು ತೆಗೆದೆಸೆದು ಸೋಹಂ ಭಾವದಿಂದ ಪೂಜಿಸಬೇಕು ಎಂಬುದು ನಮ್ಮಲ್ಲಿ ಹಿರಿದಾದ ಮೌಲ್ಯ. ಹಾಗೆಂದೇ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಅದನ್ನೇ ಮೋಕ್ಷ ಸೋಪಾನವಾಗಿಸಿಕೊಳ್ಳುವ ವಿಧಾನವನ್ನು ನಮ್ಮ ಕಲೆ, ಜೀವನ ವಿಧಾನಗಳು ನೀಡಿವೆ. ಉದಾಹರಣೆಗೆ, ಮಾನವ ದೇಹದ ಹೃದಯ ಸನ್ನಿಧಿಯನ್ನು ಸಂಕೇತಿಸುತ್ತದೆ ನವರಂಗವೆಂಬ ಗರ್ಭಗುಡಿಯ ಎದುರಿಗಿನ ವೃತ್ತ ಅಥವಾ ಚಚ್ಚೌಕದ ಎತ್ತರಿಸಿದ ಜಾಗದಲ್ಲಿ ಇರುವಂತಹ ಒಂದು ಸ್ಥಳ. ಇದರಲ್ಲಿ ಪ್ರಾಚೀನರು ನಡೆಸುತ್ತಿದ್ದ ನೃತ್ಯ ಸೇವೆಗಳು ಕಲೆ ಮತ್ತು ಧಾರ್ಮಿಕತೆಯ ಪರಸ್ಪರ ಸಮನ್ವಯವನ್ನೇ ನಮಗೆ ಮನಗಾಣಿಸುತ್ತವೆ. ಆದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದೇವಾಲಯದಲ್ಲಿ ನೃತ್ಯ ಸೇವೆಯ ನಿತ್ಯ ಅವಕಾಶ ಸಂಪೂರ್ಣ ಮರೆಗೆ ಸರಿದು ಹೋಗಿದೆ. ಹಾಗೆಯೇ ಶಿಲ್ಪಗಳು ಹೊಸತಾಗಿ ನಿರ್ಮಾಣಗೊಳ್ಳುವುದೇ ವಿರಳವೆನಿಸಿಬಿಟ್ಟಿದೆ. ಇತ್ತೀಚಿನ ಶತಮಾನಗಳ ಪ್ರತಿಮೆಗಳಲ್ಲಿ ನಮ್ಮ ಹಳಬರು ಕೊಡುತ್ತಿದ್ದ ಹಾಗೆ ಚಂದದ ಹೊಸತನವಿಲ್ಲ. ಇದ್ದರೂ ಪ್ರಾಚೀನದ ಪಡಿಯಚ್ಚು ಇದೆ, ಜೀವಂತಿಕೆ ಇಲ್ಲ ಎಂದು ಎಷ್ಟೋ ಬಾರಿ ಕಾಣುವುದಿದೆ. ಉಳಿಯೇಟು ಬದಿಗೆ ಸರಿದು ಯಂತ್ರ ತಂತ್ರಜ್ಞಾನಗಳೇ ಬುದ್ಧಿ, ಮನಸ್ಸು ಮತ್ತು ನಮ್ಮ ಶಕ್ತಿಯನ್ನು ಆಳುತ್ತಿದೆ. ಇದಕ್ಕೆ ಒಂದರ್ಥದಲ್ಲಿ ಶತಶತಮಾನಗಳ ಕಾಲ ಭಾರತೀಯ ಸಂಸ್ಕೃತಿಯ ಮೇಲಾದ ಪರಕೀಯರ ದಾಳಿಗಳಿಂದ ಇಲ್ಲಿನ ಕಲಾಧೋರಣೆಗಳು ನಷ್ಟವಾದದ್ದು ಮತ್ತು ಅದರಿಂದ ಪುನಃ ಮೇಲೆದ್ದು ನಿಲ್ಲುವಾಗ ಮಾಡಿಕೊಂಡ ಏರ್ಪಾಟುಗಳೇ ಕಾರಣ ಎನಿಸುತ್ತದೆ. ಒಂದಷ್ಟು ಕಾಲ ಕಲೆಯ ರಕ್ಷಣೆಗೆಂದೇ ಪಡಿಪಾಟಲು ಪಡುವ ಸ್ಥಿತಿಯೇ ಇದ್ದದ್ದು. ಇದರಿಂದ ಕಲೆಯ ಗುರಿ ಮತ್ತು ಅವಕಾಶಗಳು ವಂಚಿತವಾದವು, ಪಲ್ಲಟಗೊಂಡವು. ಒಟ್ಟಿನಲ್ಲಿ ಅನಪೇಕ್ಷಿತವೆನಿಸುವ ಅಥವಾ ಅನಿವಾರ್ಯವೆನಿಸುವ ಬದಲಾವಣೆಗಳು ಶಿಲ್ಪ ತ್ರಿವಿಕ್ರಮನನ್ನು ವಾಮನನ್ನಾಗಿ ಮಾಡಿದವು. ಜೊತೆಗೆ ಪಾಶ್ಚಾತ್ಯ ಪ್ರಪಂಚದ ಪ್ರಭಾವ, ಶಿಸ್ತು ಮತ್ತು ವಾಸ್ತವವನ್ನು ಅತಿಯಾಗಿ ಹೇರುವ ಮನಸ್ಥಿತಿಗಳು ಶಿಲ್ಪ ಪ್ರಪಂಚದಲ್ಲಿ ಬದಲಾವಣೆ ಮಾಡಿಸಿದ ಪ್ರಮುಖ ಕಾರಣಗಳೆಂದು ಟಿ.ಎ. ಗೋಪಿನಾಥರಂತಹ ಅನೇಕ ಸಂಶೋಧಕ ವಿದ್ವಾಂಸರು ಗುರುತಿಸುತ್ತಾರೆ. ಇದರ ಕಹಿಯನ್ನು ಗ್ರೀಕ್ ಕಲೆಯೂ ಕೂಡ ಉಂಡಿರುವುದನ್ನು ಇತಿಹಾಸದ ಅಧ್ಯಯನದಿಂದ ಅರಿಯಬಹುದು. ಉತ್ತರ ಭಾರತದ ದೇವಾಲಯ ಪರಂಪರೆಗಳು ಸತತವಾಗಿ ದಾಳಿಗೊಳಪಟ್ಟ ಕಾರಣ ಶಿಲ್ಪಗಳು ಅನೇಕ ನಷ್ಟವಾಗಿ ಹೋಗಿವೆ. ಮೌರ್ಯ, ಗುಪ್ತ ಸಾಮ್ರಾಜ್ಯದ ಶಿಲ್ಪಕಲಾ ಸೌಂದರ್ಯವನ್ನು ಊಹಿಸುವಷ್ಟು ಮಾತ್ರ ಬೆರಳೆಣಿಕೆಯ ಶಿಲ್ಪಗಳು ದೊರಕಿವೆ. ಹಾಗಿದ್ದು ಇಂದಿನ ಕಲಾ ನಿರ್ಮಾಣಕ್ಕಿಂತ ಮಿಗಿಲಾದ ಮೌಲ್ಯ, ಸ್ವಂತಿಕೆ, ಹೊಸತನ, ಅಚ್ಚರಿಯು ಪ್ರಾಚೀನರ ಶಿಲ್ಪ ನಿರ್ಮಾಣಗಳಲ್ಲಿದೆ ಎನ್ನುವುದನ್ನು ಯಾರು ನೋಡಿದರೂ ಹೇಳಿಯರು. ಅವನ್ನು ಗುರುತಿಸಿ ಆಸ್ವಾದಿಸುತ್ತಾ ಅವುಗಳ ಮೂಲಕ ಮತ್ತೊಮ್ಮೆ ನಮ್ಮ ಭಾವ ಬದುಕನ್ನು ನೋಡಿಕೊಳ್ಳುವ ಕೆಲಸ ಆಗಾಗ್ಗೆ ನಡೆಯುತ್ತಿರಬೇಕಿದೆ. ಒಡೆವರೇನು, ಕೆಡದರೇನು, ಕಟದ ವಿಗ್ರಹ, ಅಡಗದೆಂದು ಕಲೆಯ ಕಿಡಿಯು ಬಡವಿಯಲ್ಲ ಭರತ ಮಾತೆ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.